ವೀಕ್ಷಕರೇ ನಮಸ್ಕಾರ. ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಮೈಸೂರಿನಲ್ಲಿ ನೆಲೆಸಿರುವ ಒಬ್ಬ ವ್ಯಕ್ತಿ ಸಕಲ ಕಲಾವಲ್ಲಭರಾಗಿ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಾಧಕರಾಗಿ ಇನ್ನೂ ಹೊಸ ಹೊಸ ಕ್ಷೇತ್ರಗಳನ್ನು ಪ್ರವೇಶಿಸಿ ಕಲಿಯಲು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಕಡಿಮೆ ನಿದ್ರೆ, ಕಡಿಮೆ ಊಟ ತಿಂಡಿ. ಇವರ ವಯಸ್ಸು 75ಕ್ಕೆ ಇನ್ನೇನು ಎಂಟ್ರಿ ಕೊಡಲಿದೆ. ಆದರೂ 25ರ ಯುವಕನ ಉತ್ಸಾಹ, ಅತ್ಯುತ್ತಮ ಪ್ರಯತ್ನ, ಸಾಧನೆ ಮಾಡುವ ಸಂಕಲ್ಪ. ರೇಡಿಯೋಕ್ಕಾಗಿ ತಮ್ಮ ಜೀವನವನ್ನೇ ತೆಗೆದಿದ್ದಾರೆ. ರೇಡಿಯೋ ಹಾಗೂ ರಂಗಭೂಮಿಗಳ ನಾಟಕಕಾರರಾಗಿ ನಟ ನಿರ್ದೇಶಕರಾಗಿದ್ದಾರೆ. ಸಾಹಿತ್ಯ ರಚನೆಯಲ್ಲಿ 111 ಪುಸ್ತಕ ಬರೆದು ತಮ್ಮ ಸ್ವಂತ ಆಸಕ್ತಿ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ ಹಾಗೂ ಮುಂದೆಯೂ ಪ್ರಕಟಿಸಲಿರುತ್ತಾರೆ. ಕವಿಯಾಗಿ 8 ಕವನ ಸಂಕಲನ, 51 ವಿದೇಶ ಪ್ರವಾಸ ಮಾಡಿ, ಭಾರತದ 60% ಭಾಗ ಪ್ರವಾಸ ಮಾಡಿ ಪ್ರವಾಸ ಕಥನ ಬರೆದಿದ್ದಾರೆ. ನಾಟಕಕಾರರಾಗಿ ರೇಡಿಯೋ ಹಾಗೂ ರಂಗಭೂಮಿಗಾಗಿ ಹಾಸ್ಯ ಮತ್ತು ಆರೋಗ್ಯ ನಾಟಕಗಳನ್ನು ಬರೆದಿದ್ದಾರೆ. 10,000ಕ್ಕಿಂತ ಹೆಚ್ಚು ರಂಗ ಪ್ರದರ್ಶನ ಮಾಡಿದ್ದಾರೆ. ಅಭಿರುಚಿ ಬಳಗದ ಸ್ಥಾಪಕರಾಗಿ 150ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು ಹಾಗೂ ಮನೆ ಮನೆ ಕವಿಗೋಷ್ಠಿ ಮಾಡಿದ್ದಾರೆ. 40 ವರ್ಷಗಳಿಂದ ಅಂಕಣಕಾರರಾಗಿ, ಆರೋಗ್ಯ ಶಿಕ್ಷಣದ ಹರಿಕಾರರಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆರೋಗ್ಯ ನಾಟಕದ ಪರಂಪರೆಯನ್ನ ಪ್ರಾರಂಭಿಸಿದ್ದಾರೆ. ಹದಿಹರೆಯ, ಏಡ್ಸ್, ಕುಷ್ಠರೋಗ, ಚಳಿ ಜ್ವರ, ತಂಬಾಕು ಸೇವನೆ, ಮಾದಕ ವ್ಯಸನಗಳ ಬಗ್ಗೆ ರೇಡಿಯೋ ನಾಟಕಗಳು ಮತ್ತು ರೇಡಿಯೋ ಧಾರಾವಾಹಿಗಳನ್ನು ಮಾಡಿದ್ದಾರೆ. ಇದರ ಜೊತೆಗೆ ರಂಗ ನಾಟಕಗಳನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. 2005 ಜುಲೈ 1ರಂದು ರಾಷ್ಟ್ರೀಯ ಡಾಕ್ಟರರ ದಿನ. ಅಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ರವರು ಇವರನ್ನು ಸಾಮಾಜಿಕ ವೈದ್ಯ ಎಂದು ಸನ್ಮಾನ ಮಾಡಿದ್ದಾರೆ. ಅವರೇ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್. ಮೈಸೂರಿನ ಕುವೆಂಪು ನಗರದ ಕೆ ಬ್ಲಾಕ್ ಪಚ್ಚೆ ರಸ್ತೆ 4ನೇ ಕ್ರಾಸ್ 2210 ಸಂಖ್ಯೆಯ ಒಂದು ಮನೆ. ಇದು ಸ್ನೇಹ, ಪ್ರೀತಿ, ವಾತ್ಸಲ್ಯಗಳ ಸಂಕೇತವಾಗಿದೆ. ದೇಹಕ್ಕೆ 75 ವರ್ಷಗಳಾಗಿದ್ದರೂ ಉತ್ಸಾಹ, ಜೀವನಾಸಕ್ತಿ, ಲೋಕಪ್ರೇಮದಿಂದ ಸ್ನೇಹಾಭಿಲಾಷಿಯಾಗಿರುವ 25 ವರ್ಷಗಳ ಸದಾ ಚಿಗುರುವ ಮನಸ್ಸಿನವರು ನಮ್ಮ ಪ್ರೀತಿಯ ರಮೇಶ್. ಒಮ್ಮೆ ಸದಾ ಮಮತೆಯ ಮಹಾಮನೆಯಾಗಿದ್ದ ತುಂಬು ಕುಟುಂಬದ ನಗು, ಸಂತೋಷ, ನವರಸಗಳಿಂದ ತುಂಬಿ ತುಳುಕುತ್ತಿದ್ದ ಈ ದೊಡ್ಡ ಕುಟುಂಬದ ಆವಾಸ ಸ್ಥಾನ ಇಂದು ನೀರವತೆಯ ಮೌನದ ತಪಸ್ಥಳವಾಗಿದೆ. ಎಲ್ಲವನ್ನೂ ಕಳೆದುಕೊಂಡಿದ್ದರೂ ಏನೂ ಆಗಿಲ್ಲವೆಂಬಂತೆ ಸದಾ ನಗುಮೊಗದ ಆಪ್ತತೆ ಚೆಲ್ಲುವ ಕಣ್ಣುಗಳ ಮುಖ ಬರುವ ಎಲ್ಲರಿಗೂ ಸದಾ ಸ್ವಾಗತ ಕೋರುತ್ತಿವೆ. ಎಲ್ಲರೂ ಅಂದುಕೊಳ್ಳುತ್ತಾರೆ, ಸದಾ ಪಟಪಟನೆ ಸ್ಟಾಪ್ ಇಲ್ಲದೆ ಮಾತನಾಡುವ ಈತ ಏಕಾಂಗಿ ಎಂದು. ಆದರೆ ಈತ ಸದಾ ಲೋಕಾಂಗಿ ಎಂಬುದು ಈತನನ್ನು ಬಲ್ಲವರಿಗೆ ಮಾತ್ರ ಗೊತ್ತು. ಈಗ ತಾನೇ ಕೇಳಿದ್ರಲ್ವಾ, ನಾನು ಪಟಪಟನೆ ಬಹಳ ಮಾತಾಡ್ತೀನಿ ಅಂತ. ಹೌದು, ಯಾಕಿರಬಹುದು ಅಂತ ಭಾಳ ಸಲ ಯೋಚನೆ ಮಾಡಿದ್ದೀನಿ. ಇದರಲ್ಲಿ ನನ್ನ ಕುಟುಂಬದ ಹಿರಿಯರ ಕೊಡುಗೆ ಇದೆ ಅಂತ ಅನಿಸುತ್ತೆ. ನನ್ನ ಒಬ್ಬ ಮುತ್ತಜ್ಜ ಮೈಸೂರು ಅರಮನೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ IGP ಆಗಿದ್ದರು. ಮೈಸೂರಿಗೆ IGP ಆಗಿದ್ದರು, ಜಿಲ್ಲಾಧಿಕಾರಿಗಳಾಗಿದ್ದರು. ಇನ್ನೊಬ್ಬ ಮುತ್ತಾತ ವೆಂಕಟಾಚಲ ಶಾಸ್ತ್ರಿಗಳು ಮೈಸೂರು ಅರಮನೆಯಲ್ಲಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಅವರಿಗೆ ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರದ ಸಲಹೆಗಾರರಾಗಿದ್ದರು. ಹಾಗೆ ನಮ್ಮ ಅಜ್ಜಿ ತಂಗಮ್ಮ 5-6 ಭಾಷೆಗಳನ್ನು ಬಲ್ಲವರಾಗಿದ್ದರು. ನಮ್ಮ ತಂದೆ ಹಿರಿಯರಾಗಿದ್ದರು, ಆಕಾಶವಾಣಿಯಲ್ಲಿ, ರಂಗಭೂಮಿಯಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿದ್ದರು. ಹೀಗಾಗಿ ಚಿಕ್ಕಂದಿನಿಂದ ಮಾತು ಕೇಳ್ತಾ ಬೆಳೆದಂಥ ನಾನು ಮಾತುಗಾರ ಆಗದೆ ಹ್ಯಾಕೆ ಸಾಧ್ಯ ಹೇಳಿ? ವರ್ಷದ ಬಾಲ್ಯದಿಂದ 75ರ ಮಾಗಿದ ಜೀವನದ
ಎಲ್ಲ ಪುಟಗಳು ಇವರ ನೆನಪಿನ ಅಂಗಳದಲ್ಲಿ ಸದಾ ಬಾಯಿಪಾಠ. ಇವರೆಲ್ಲರ ಜೀವನಧಾರೆಯ ಪ್ರತಿಭೆ, ಅನುಭವ ವಂಶವಾಹಿನಿ ಮೂಲಕ ಪಡೆದು ತಮ್ಮ ಹುಡುಕುವಿಕೆ, ಓದು, ಸತತ ಕಲಿಕೆ, ಪ್ರಯತ್ನ, ತಮ್ಮ ಪ್ರಯೋಗಗಳ ಮೂಲಕ ಅನುಷ್ಠಾನಗೊಳಿಸಿದ ಸಾಧನೆ ಇವರದ್ದು. ಪ್ರತಿನಿತ್ಯ ಮನೆಗೆ ಬಂದವರಿಗೆ ಟೀ, ಕಾಫಿ, ತಿಂಡಿ, ಊಟ ಬಡಿಸಿ ಅನುಭವದ ಧಾರೆ ಹರಿಸುವ ಆಕರ್ಷಕ ಮಾತುಗಾರ ರಮೇಶ್. ತಾಯಿಯ ಅಂತಃಕರಣ, ತಂದೆಯ ಅನುಭವ, ಹೆಪ್ಪುಗಟ್ಟಿದ ಕೌಟುಂಬಿಕ ಯಾತ್ರೆಯ ಪುರುಷ ದೇಹದ, ಮಹಿಳಾ ಮನಸ್ಸು ಭಾವಗಳ ಅಂತಃಕರಣದ ಕೇಂದ್ರವಾಗಿದ್ದಾರೆ. ನಮ್ಮ ತಂದೆನ ಜ್ಞಾಪಿಸ್ಕೊಂಡ್ರೆ ನನಗೆ ಇವತ್ತಿಗೂ ನಮಸ್ಕಾರ ಮಾಡಬೇಕನ್ಸುತ್ತೆ. ಅವರು 12ನೇ ವರ್ಷದಲ್ಲಿ ರಂಗಭೂಮಿ ಹೊಕ್ಕವರು ಶಾಲೆಯಲ್ಲಿದ್ದಾಗ. ಮುಂದೆ ಅವರು 1944ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಹಾರ್ಡ್ವಿಕ್ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದಾಗ ಸ್ಟೂಡೆಂಟ್ಸ್ ಡ್ರಾಮೆಟಿಕ್ ಅಸೋಸಿಯೇಷನ್ ಅಂತ ಸ್ಥಾಪಿಸಿದ್ರು. ಮಾಸ್ಟರ್ ಹೆಣ್ಯ KS ಅಶ್ವಥ್ ಎಲ್ಲ ಅವರ ಶಿಷ್ಯರು. ರಾಜ್ಕುಮಾರ್ ಅವ್ರ ತಂಗಿನೂ ಸಹ ಇವರ ನಿರ್ದೇಶನದಲ್ಲೇ ರೇಡಿಯೋ ನಾಟಕಗಳ ಮೂಲಕ ಮುಂದೆ ಬಂದರು. ಅವರು 1936ರಲ್ಲಿ ಆಕಾಶವಾಣಿ ಸೇರಿದ್ರು. ಸಾವಿರಾರು ಜನ ಕಲಾವಿದರನ್ನ ಬೆಳೆಸಿದ್ರು. ಹಿಂದಿನ ತಲೆಮಾರಿನ ಎಲ್ಲ ಕಲಾವಿದರು ಇವ್ರ ಶಿಷ್ಯರು. ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಕರೆಸ್ಕೊಳ್ತಿದ್ದಂಥ ಗಿರಿಜಾ ಅವ್ರನ್ನ ಮರೆಯೋಕ್ಕೆ ಸಾಧ್ಯವಿಲ್ಲ. ಅವರು ರಾಜ್ಕುಮಾರ್ ಅವರಿಗೆ, ಬಾಲಕೃಷ್ಣ ಅವರಿಗೆ, ನರಸಿಂಹರಾಜ್ ಅವರಿಗೆಲ್ಲ ಕೈ ತುತ್ತು ಹಾಕಿದ್ದಾರೆ. ನಮ್ಮ ಮನೇಲಿ ನಾಟಕ ಕಂಪ್ನಿಯಲ್ಲಿದ್ದವರು, ರೇಡಿಯೋದಲ್ಲಿದ್ದವರು, ರಂಗಭೂಮಿಯಲ್ಲಿದ್ದವರು ಯಾರೇ ಬಂದ್ರೂ ಅವರಿಗೆ ದಿಢೀರಂತ ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ, ರುಬ್ಬಿದ ಅಡುಗೆ ಮಾಡಿ ಬಡಿಸ್ತಾಯಿದ್ರು. ಬಾಲಕೃಷ್ಣವ್ರು ಕೊನೆ ದಿನಗಳಲ್ಲಿ ಸಂದರ್ಶನದಲ್ಲಿ ನಂಗೆ ಹೇಳಿದ್ದಾರೆ, ಆ ತಾಯಿ ಅನ್ನಪೂರ್ಣೇಶ್ವರಿ ಕೈ ಊಟ ಮಾಡಿದ್ದೀನಿ ನಾನು. ಗುಬ್ಬಿ ಕಂಪ್ನಿಲಿ ನಮ್ಗೆ ತಿಂಡಿ ಕಾಫಿ ಸಿಗ್ತಿತ್ತು, ಊಟ ಸಿಗ್ತಿರ್ಲಿಲ್ಲ. ವಾಮನ್ ರಾವ್ ಮನೆಯಲ್ಲಿ ಗಿರಿಜಮ್ಮನವ್ರು ಕೊಡ್ತಿದ್ರು ಅಂಥೇಳಿ ಸಂಸ್ಕೊಂಡಿದ್ದಾರೆ. ಅಂಥವ್ರು ನನ್ನ ತಾಯಿ. ನಾನು ಪುಟ್ಟ ಮಗುವಾಗಿ ಇದ್ದದ್ದು ಮೈಸೂರಲ್ಲಿ. ಆಮೇಲೆ ನಮ್ಮ ತಂದೆ ದಿಲ್ಲಿಲಿ ಕನ್ನಡ ನ್ಯೂಸ್ ಓದ್ತಾಯಿದ್ರು, ಅಲ್ಲಿಗೆ ಹೋದೆ. ನನ್ನ 3ನೇ ವರ್ಷದಲ್ಲಿ ನಡೆದಂಥ ಒಂದು ಘಟನೆ ನನ್ನ ಇಡೀ ಜೀವನವನ್ನು ಮುಂದೆ ಬದಲಾಯಿಸ್ತು ಅಂತ ನಾನು ನಂಬಿದ್ದೀನಿ. ಯಾರೋ ಒಬ್ಬ ಟೀಣೇಣೇಣಿ ಅಂತ ನುಡಿಸ್ತಾ ರಸ್ತೆಯಲ್ಲಿ ಬಂದ. ನಾನು 3ನೇ ಮಹಡಿಲಿದ್ದಾಗ 3 ವರ್ಷಕ್ಕೆ ಅದು ಯಾಕೆ ಸಂಗೀತಕ್ಕೆ ಮರಳೋದನ್ನೂ ಗೊತ್ತಿಲ್ಲ. ಸರ ಮೆಟ್ಲು ಇಳಿಯೋಕ್ಕೆ ಹೋಗಿ ಉರುಳಿ ಸಿನಿಮಾದಲ್ಲಿ ಬೀಳೋ ಹಾಗೆ ಬಿದ್ದೆ. ಬಲಗಾಲು ಮುರಿದು ಹೋಯಿತು, ಮಧ್ಯದ ಮಾಂಸ ಕಂಡ ಕೊಳತೋಯ್ತು. ಹೀಗೆಲ್ಲ ಆಗಿ ದಿಲ್ಲಿಯಲ್ಲಿ ನಮ್ಮ ತಾಯಿ ಗಿರಿಜಾ ನನ್ನ ವೆಲ್ಲಿಂಗ್ಟನ್ ಆಸ್ಪತ್ರೆಗೆ ಸೇರಿಸಿ 3 ದಿನ ಹಗಲು ರಾತ್ರಿ ಕಾದರು. ಆದರೆ ಅವರಿಗೆ ಹಿಂದಿ ಬರ್ತಿರಲಿಲ್ಲ, ಭಾಳ ಕಷ್ಟಪಟ್ಟರು. ನಮ್ಮ ಅಜ್ಜಿ 60-70 ವರ್ಷದವರು ಮೈಸೂರಿಂದ 3 ರೈಲು ಬದಲಾಯಿಸ್ಕೊಂಡು ದಿಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದು ಮೈಸೂರಿನ ಚಲವಾಂಬ ಆಸ್ಪತ್ರೆಗೆ ಸೇರಿಸಿದ್ರು. ನಮ್ಮ ಸೋದರ ಮಾವ ರಾಮಚಂದ್ರನ್ ಸೇರಿಸಿದ್ರು. ಆದಿಕೇಶ್ವರ್ಲು ಅಂತ ಒಬ್ಬ ಡಾಕ್ಟ್ರ್ ನೆನೆಸ್ಕೋಬೇಕು. ಅವರು ಸಾಯಂಕಾಲ ಅಡ್ಮಿಟ್ ಮಾಡಿಕೊಂಡು ಬೆಳಗ್ಗೆ ನನಗೆ ಕಾಲು ಆಪರೇಷನ್ ಮಾಡಿದ್ರು. ನೋಡಿ, ಆಪರೇಷನ್ ಗುರುತು ಇನ್ನೂ ಇದೆ. ಹೀಗೆ ಆಪರೇಷನ್ ಆದಮೇಲೆ ಬ್ಯಾಂಡೇಜ್ ಹಾಕಿದ್ರು. 1 ವರ್ಷ ಕಾಲ ಅಲ್ಲಾಡಿಸ್ತಿದ್ದಾಗ ಬೆಡ್ ರಿಡನ್ ಆಗಿದ್ದೆ. ಆಗ ಸರಸ್ವತಿಪುರಮಲ್ಲಿರುವಂಥ ನಮ್ಮ ಮಾಮಿ ರಾಜಲಕ್ಷ್ಮಿ ರಾಮಚಂದ್ರನ್ ಅವರು ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹೀಗಾಗಿ ನನಗೇನಾಯಿತು, ಆಟಗಳತ್ತ ನಾನು ಹೋಗಲಿಲ್ಲ. ನನಗೆ ಅನ್ಫಿಟ್ ಅನ್ನೋವಂಥ ರೀತಿಯಲ್ಲಿ ಇಟ್ಟಿದ್ದರಿಂದ ನಾನು ಸಹ ಆಟಗಳ ಕಡೆ ಹೋಗಲಿಲ್ಲ. ರೇಡಿಯೋ ಕಡೆ, ರಂಗಭೂಮಿ ಕಡೆ, ನಾಟಕದ ಕಡೆ, ಸಿನಿಮಾ ಕಡೆ, ಮಾತಿನ ಕಡೆ, ಸಂಬಂಧಗಳ ಜೊತೆ ನಾನು ಬೆರಲಿಕ್ಕೆ ಕಾರಣ ಆಯ್ತಿದ್ದು. 7ನೇ ವರ್ಷದಿಂದಲೇ ಇವರ ಬಹುಕ್ಷೇತ್ರಗಳ ಕಲಿಕೆ ಅನುಭವ ಆರಂಭ. 1958ರಿಂದ ಬಾನುಲಿ ಕ್ಷೇತ್ರ ಇವರನ್ನು ತನ್ನತ್ತ ಸೆಳೆಯಿತು. ಮನೆಯಲ್ಲಿದ್ದ 2 ರೇಡಿಯೋ, 1 ಟ್ರಾನ್ಸಿಸ್ಟರ್ ಕೇಳುವಿಕೆ, ಧಾರವಾಡ ಆಕಾಶವಾಣಿಯ ಹೊಕ್ಕುವಿಕೆ. 7ನೇ ವರ್ಷದಲ್ಲಿ ನನ್ನ ಜೀವನದಲ್ಲಿ ಒಂದು ದಿಕ್ಕು ಬದಲಾಯಿತು. ನಮ್ಮ ತಂದೆ ಧಾರವಾಡ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಮನೆಯಲ್ಲಿ 2 ರೇಡಿಯೋ, 1 ಟ್ರಾನ್ಸಿಸ್ಟರ್ ಇತ್ತು. ಅವರು ಬೆಳಗಿನ ಜಾವದಿಂದ ರಾತ್ರಿ ತನಕ ಕೇಳೋರು ಮನೇಲಿದ್ದಾಗ ನಾನು ಕಂಪಲ್ಸರಿಯಾಗಿ ಕೇಳೋ ಹಾಗಾಯಿತು. ನಾನು ಅವ್ರ ಜೊತೆಗೆ ಆಕಾಶವಾಣಿಗೆ ಹೋಗಿ ಶುರು ಮಾಡಿದೆ 7ನೇ ವಯಸ್ಸಲ್ಲಿ. ಅಂದರೆ 58ನೇ ಇಸ್ವಿಲಿ, 1958. ಶನಿವಾರ ಭಾನುವಾರ ಹೋಗ್ತಿದ್ದೆ. ಅಲ್ಲಿ ಏನು ಕಾರ್ಯಕ್ರಮ ಬರುತ್ತೆ, ಶ್ರೋತೃಗಳ ಪತ್ರಗಳು ಬಂದರೆ ಅದನ್ನು ಬರ್ಕೊಳ್ಳೋದು, ಆಮೇಲೆ ಒಗಟು ಬರೋದು, ಚಿತ್ರ ಇರೋದು, ಹೇಳೋದು, ಇದನ್ನೆಲ್ಲ ನಾನು ಸ್ಕ್ರಿಪ್ಟ್ ಬರೀತಿದ್ದೆ. ಆಗ ಜೆರಾಕ್ಸ್ ಇರಲಿಲ್ಲ, ಯಾವುದೇ ರೀತಿಲಿ ಇರಲಿಲ್ಲ. ಕಾರ್ಬನ್ ಪೇಪರ್ ಇಟ್ಟು 4 ಕಾಪಿ ಮಾಡಿ ಭಾನುವಾರ ಬೆಳಗ್ಗೆ 9ರಿಂದ 9:30 ಇಡೀ ಕರ್ನಾಟಕಕ್ಕೆ ಕೇಳ್ತಾಯಿತ್ತು. ಅಲ್ಲಿ ನಾನು ನೇರ ಪ್ರಸಾರದಲ್ಲಿ ಅಕ್ಕಮ್ಮ, ಕಾಕ ಅಂತ ಇಬ್ಬರಿದ್ದರು.
ಅವ್ರ ಜೊತೆ ನಾನು ಪಾತ್ರವಹಿಸ್ತಾ ಇದ್ದೆ. ನಾಟಕಗಳು ಮಾಡ್ತಾಯಿದ್ವಿ, ಆಮೇಲೆ ಚಿತ್ರಪತ್ರ ಒಗಟು ಅಂತ ಮಾಡ್ತಿದ್ವಿ. ಆ ರೇಡಿಯೋದಲ್ಲೇ ಪ್ರವಾಸ ಹೋದಂಗೆ ಕಲ್ಪಿಸ್ಕೊಂಡು ಅಲ್ಲಿ ವರ್ಣಿಸ್ತಿದ್ವಿ. ಆಮೇಲೆ ನಾಟಕಗಳ ಒಂದು ಚಿಕ್ಕ ಅವತರಣಿಕೆ ಅಂದರೆ ದೊಡ್ಡ ಕೇಂದ್ರದಲ್ಲಿ ಸಾಮಾನ್ಯ ಹಿರಿಯರ ವಿಭಾಗದಲ್ಲಿ ಪ್ರಸಾರ ಆಗ್ತಿದ್ದ ನಾಟಕಗಳ ಕಿರು ಒಂದು ಭಾಗಗಳದ ಮಾಡಿ ಅದನ್ನು ನಾನು ನಿರ್ದೇಶನ ಮಾಡಿ ಪಾರ್ಟ್ ಮಾಡ್ತಾಯಿದ್ದೆ. ರಮೇಶು ಸ್ಟ್ರೇಂಜ್ಲಿ ಅವ್ರ ತಂದೆಯವ್ರ ವೃತ್ತಿನೇ ಮುಂದುವರಿಸಿದ್ರು. ಅದು ಬಹುಶಃ ಆಕಾಶವಾಣಿಯ ಕೆಲಸ ಕಾರ್ಯಕ್ರಮಗಳ ಮಗ್ಗಲುಗಳನ್ನ ಮುಟ್ಟದೇ ಇರುವಂಥ ವಿಷಯನೇ ಇಲ್ಲ ಅನಿಸುತ್ತೆ ರಮೇಶು. ಪೆಟ್ಟಿಗೆ ಪಲಾಯನ ಅಂತ ಡಾಕ್ಟರ್ H.K. ರಂಗನಾಥ್ ಬರೆದ ನಾಟಕ, ಒಂದು ಕಾಮಿಡಿ ಇದು ರಮೇಶು ನನ್ನ ಅವ್ರ ತಂದೆ ಥರನೇ ಅರ್ಧ ಹಾಕಿದರು. ಅದರೊಳಗೆ ತಮಾಷೆ ಅಂದರೆ ರಮೇಶ್ ಅವ್ರ ಹೆಂಡ್ತಿ ನಾನು, ಆ ಹುಡುಗ ನನ್ನ ಎದುರಿಗೆ ಬೆಳೆದಿದ್ದ ಹುಡುಗ ರಮೇಶ್. ಆಕಾಶವಾಣಿ ನಾಟಕಗಳಲ್ಲಿ ರಮೇಶ್ ನಿರ್ದೇಶನ ಮಾಡಿದಂಥ 5-6 ನಾಟಕಗಳಲ್ಲಿ ನಾನು ಮಾಡಿದ್ದೀನಿ. ಒಂದೇ ಥರ ಕೆಲಸ, ವಾಮನವ್ರ ಥರನೇ ಥೇಟ್. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರಬಹುದು, ಆಕಾಶವಾಣಿಯ 90 ವರ್ಷ ಅಂಥೇಳಿ ಇಡೀ ದೇಶದಲ್ಲೇ ಆಚರಿಸ್ತಾ ಇದ್ದಾರೆ. ಮೈಸೂರು ಆಕಾಶವಾಣಿ ಇಲ್ಲೇ ನಾನು ಕೂತಿದ್ದೀನಿ. ಇದು 1944ರಲ್ಲಿ ಆರಂಭವಾಗಿದ್ದು. ನಮ್ಮ ತಂದೆ 1936ರಿಂದ ಆರಂಭಿಸಿ 44ರವರೆಗೆ ಗೌರವ ಸೇವೆ ಗೋಪಾಲಸ್ವಾಮಿಯವ್ರ ಮನೇಲಿ ಮಾಡಿ 44ರಿಂದ 79ರವರೆಗೆ 43 ವರ್ಷ ಅವರು ಸೇವೆ ಮಾಡಿದ್ದಾರೆ ಆಕಾಶವಾಣಿ. ನಾನು 7ನೇ ವರ್ಷದಿಂದ 25 ವರ್ಷದವರೆಗೆ ಹಂಗಾಮಿ ಕಲಾವಿದನಾಗಿ, ಬಾಲ ಕಲಾವಿದನಾಗಿ, ಯುವ ಕಲಾವಿದನಾಗಿ, ನಾಟಕ ಕಲಾವಿದನಾಗಿ ಅಭಿನಯಿಸ್ತಾ ಮುಂದೆ 36 ವರ್ಷ ಸೇವೆ ಮಾಡಿರೋದ್ರಿಂದ ನನ್ನ ಒಟ್ಟು ಸರ್ವೀಸು ಮತ್ತು ಆಕಾಶವಾಣಿ ಎಕ್ಸ್ಪೀರಿಯೆನ್ಸು 53 ವರ್ಷ. ಹೀಗಾಗಿ ತಂದೆ ಮಕ್ಕಳದು ನಮ್ಮಿಬ್ಬರದೇ 96 ವರ್ಷ ಇದೆ. ಇದು ನನಗೆ ಭಾಳ ಸಂತಸವನ್ನು ಕೊಡುತ್ತೆ. ನನ್ನ ಜೀವನದಲ್ಲಿ ಪ್ರಸಾರ ಕ್ಷೇತ್ರದಲ್ಲಿ ಮರೆಯಲಾಗದ 2 ಅನುಭವಗಳು ಅಂದರೆ, ನಾನು ಬಾಲ್ಯಕ್ಕೆ ಹೋಗಬೇಕು. ನನ್ನ 17ನೇ ವರ್ಷದಲ್ಲಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಏನಿದ್ದಾರೆ, ಶಾಂತ ಕವಿಗಳ ಒಂದು 50ನೇ ವರ್ಷದ ಆಚರಣೆ ಮಾಡುವಾಗ ಶಾಂತ ಕವಿಗಳ ವತ್ಸಲಾಹರಣ ಅಂತ ನಾಟಕದ ನಿರ್ದೇಶನ ಅವ್ರು ಮಾಡಿದ್ರು ರೇಡಿಯೋದಲ್ಲಿ. ನನ್ನ ಸೌಭಾಗ್ಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಬೇಂದ್ರೆಯವರ ನಿರ್ದೇಶನದಲ್ಲಿ ನಾನು ಅಭಿಮನ್ಯು ಅನ್ನೋಂಥ ಹೀರೋ ಪಾತ್ರ ಮಾಡಿದ್ದೆ. 2ನೇದಾಗಿ ಬಹಳ ಪ್ರಸಿದ್ಧವಾದಂಥ ಗರುಡ ಸದಾಶಿವರಾಯರ ಕಂಪನಿಯಲ್ಲಿ ಅವರು ಬರೆದಂಥ ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ನಾಟಕ ಆಡಿದಾಗ ರೇಡಿಯೋದಲ್ಲಿ ನಾನು ಭರತನ ಪಾತ್ರ ವಹಿಸಿದ್ದೆ. ಹಾಗೆ ರಂಗದ ಮೇಲೂ ಸಹ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ತಮ್ಮ ಲಿಂಗರಾಜ್ ಮನ್ಸೂರ್, ಇಂದಿರಾಬಾಯಿ ಬೆಂಗಳೂರು ಮುಂತಾದವರ ಒಂದು ಪ್ರಸಿದ್ಧ ಕಂಪನಿ ಪಾತ್ರಗಳಲ್ಲಿ ದಶರಥ ಕೈಕೇಯಿಯಾಗಿ ಅವರಿದ್ದರೆ ನಾನು ಭರತನಾಗಿ ಪಾತ್ರ ಮಾಡಿದ್ದು ಮರೆಯಲಾಗದ ಘಟನೆ. ನೋಡಿ, ನಮ್ಮ ತಂದೆ 1944ರಲ್ಲಿ ಕಾರ್ಯಕ್ರಮ ಶುರು ಮಾಡಿದಂಥ ಆಕಾಶವಾಣಿ ಕೇಂದ್ರದ ಕಟ್ಟಡ ಇದು. ಈ ಸ್ಟುಡಿಯೋದಿಂದ ನಾಟಕಗಳು, ಸಂಗೀತ ರೂಪಕಗಳು, ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀನಿ. ಇದು ಮ್ಯೂಸಿಕ್ ಸ್ಟುಡಿಯೋ. ಇಲ್ಲಿಂದ ನಾನು ಕಾರ್ಯಕ್ರಮ ಎಲ್ಲ ಪ್ರಸಾರ ಮಾಡಿದ್ದೀನಿ. ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಲ್ಲಿ 9 ವರ್ಷ ಸೇವೆ ಮಾಡಿದ ಮೇಲೆ ಇಲ್ಲಿ 6 ವರ್ಷ ಸೇವೆ ಮಾಡಿದ್ದೀನಿ. 100 ನಾಟಕಗಳು ಮಾಡಿದ್ದೀನಿ, ರೇಡಿಯೋ ಸೀರಿಯಲ್ ಮಾಡಿದ್ದೀನಿ, ರೇಡಿಯೋ ರಿಪೋರ್ಟ್ಸ್ ಎಲ್ಲ ಮಾಡಿದ್ದೀನಿ. ಇದು ಮ್ಯೂಸಿಕ್ ಸ್ಟುಡಿಯೋ. ಇಲ್ಲೇ ನಮ್ಮ ನಾಟಕದ ಧ್ವನಿ ಮುದ್ರಣ ಆಗ್ತಿತ್ತು. ಇದು ಮೈಸೂರು ಆಕಾಶವಾಣಿಯ ಟಾಕ್ ಸ್ಟುಡಿಯೋ. ಇಲ್ಲಿಂದ ನಾವು ಕಾರ್ಯಕ್ರಮದ ನಿರೂಪಣೆ, ಬಾನುಲಿ ವರದಿಗಳ ನಿರೂಪಣೆ, ಕೆಲವೊಂದು ಸಂದರ್ಭದಲ್ಲಿ ನಾಟಕಗಳ ಸಂಭಾಷಣೆಯನ್ನು ಸಹ ರೆಕಾರ್ಡ್ ಮಾಡಿದಂಥ ಸೌಭಾಗ್ಯ ನನ್ನದಾಗಿದೆ. ಭಾಳ ಅಭಿಮಾನದಿಂದ ಇದನ್ನು ನಾನು ಸ್ಮರಿಸ್ತೀನಿ. ನನ್ನ ಜೀವನದಲ್ಲಿ ಆಕಾಶವಾಣಿ ಅನ್ನೋದು ಒಂದು ಅವಿಭಾಜ್ಯ ಅಂಗವಾಗಿದೆ. ಎನ್ ವಿ ರಮೇಶ್ ಅವರು ನಾನು ಬಂದಾಗ ಅವರು 2ನೇ ಬಾರಿ ಇಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿದ್ದಾಗ ಅವ್ರ ಜೊತೆಯಲ್ಲಿ ಸಾಕಷ್ಟು ದಿನ ನಾಟಕಗಳ ನಿರ್ಮಾಣ ಕಾರ್ಯದಲ್ಲಿ ಅವ್ರ ಜೊತೆ ಸಹಾಯಕರಾಗಿ ಕೆಲಸ ಮಾಡಿದ್ದೀನಿ. ನಿರ್ಮಾಣ ಕಾರ್ಯದ ವಿಷಯ ಬಂದಾಗ ನಾಟಕಗಳು ಹೀಗೇ ಬರಬೇಕು, ಅವರು ಅಂದ್ಕೊಂಡಿದ್ದ ರೀತಿಯೇ ಬರಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಆ ವಿಷಯದಲ್ಲಿ ಅವರು ರಾಜಿ ಆಗ್ತಿರಲಿಲ್ಲ. ಅದು ಅವ್ರ ನಾಟಕ ಧ್ವನಿ ಮುದ್ರಣದಿಂದ ಹಿಡಿದು ನಿರ್ಮಾಣ ಕಾರ್ಯ ಸಂಪೂರ್ಣ ಆಗೋವರೆಗೂ ಅವರು ಅದನ್ನು ಪರಿಪಾಲಿಸ್ತಾನೆ ಇರ್ತಿದ್ರು. ಎಷ್ಟೋ ಸಂದರ್ಭಗಳಲ್ಲಿ ರಾತ್ರಿ 11 ಗಂಟೆ ಸ್ಟೇಷನ್ ಮುಗಿಯೋವರೆಗೂ ಕೂಡ ಕೆಲಸ ಮಾಡಿದ್ದಿದೆ. ಸಂಗೀತ ಮಿಕ್ಸ್ ಮಾಡೋದಿರ್ಬೋದು, ಎಫೆಕ್ಟ್ಸ್ ಹಾಕೋದಿರ್ಬೋದು. ಎಫೆಕ್ಟ್ಸ್ ಅಂದರೆ ಸಂಗೀತ, ಈಗ ಪ್ರಕೃತಿದು ಬಂದರೆ ಹಕ್ಕಿ ಪಕ್ಷಿಗಳ ಧ್ವನಿ ಇರ್ಬೋದು, ಕಾಡಿನ ಶಬ್ದ ಇರ್ಬೋದು, ಜೀರುಂಡೆಗಳು ಜೀಗುಡುವ ಶಬ್ದ ಇರ್ಬೋದು, ನದಿ ತೊರೆಗಳು ಹರಿಯುವ ಶಬ್ದ ಇರ್ಬೋದು. ಈ ಥರದ್ದು ವೆರೈಟಿ ಆಫ್ ಮ್ಯೂಸಿಕ್ಕು ಬೇಕಾಗ್ತಾಯಿತ್ತು. ಅಂಥದ್ದನ್ನೆಲ್ಲ ಎಲ್ಲೆಲ್ಲಿಂದನೂ ಸಂಪಾದನೆ ಮಾಡಿಸ್ತಾಯಿದ್ರು. ಕೆಲವು ಕಡೆಯಿಂದೆಲ್ಲ ನಾವೇ ಆರ್ಟಿಫಿಷಿಯಲ್ಲಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಧ್ವನಿ ಮೂಲಕ ಅಥವಾ ಇನ್ಸ್ಟ್ರೂಮೆಂಟ್ ಮೂಲಕ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ಥರದನ್ನೆಲ್ಲ ಮಾಡಿಸ್ತಾಯಿದ್ರು. ಸೊ ಹೀಗಾಗಿ ಎಲ್ಲೆಲ್ಲಿಂದ ಯಾವ್ಯಾವ ಶಬ್ದಗಳನ್ನು ಬಳಸ್ಕೋಬೋದು, ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದು ಕೂಡ ಸಾಕಷ್ಟು ವಿಷಯಗಳನ್ನ ಅವರಿಂದ ಕಲ್ತ್ವಿ.
ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡು ಒಂದು ನಾಟಕ ಪ್ರೊಡ್ಯೂಸ್ ಆಗೋಷ್ಟೊತ್ತಿಗೆ ಅದರ ಹಿಂದೆ ಇಷ್ಟೊಂದು ಶ್ರಮ ಇದೆ ಅಂತ ನಾವು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಗೊತ್ತಾಗಿದ್ದು. ಚಿತ್ರರಂಗದ ಹಲವಾರು ನಟರನ್ನು, ದಿಗ್ಗಜ ನಟರನ್ನು, ಇನ್ಕ್ಲೂಡಿಂಗ್ ಮೇರು ನಟ ರಾಜ್ಕುಮಾರ್ ಅವ್ರನ್ನು ಕೂಡ ಅವರು ಇಂಟರ್ವ್ಯೂ ಮಾಡಿದ್ದಾರೆ ಎನ್ ವಿ ರಮೇಶ್ ಅವರು. ರಾಜ್ಕುಮಾರ್ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಸುಂದರ್ ಕೃಷ್ಣರಸ್ ಆಗಿರ್ಬೋದು, ಹೀಗೆ ಹಲವಾರು ಜನಗಳನ್ನು ಅವರು ಮೈಸೂರು ಆಕಾಶವಾಣಿ ಧ್ವನಿ ಭಂಡಾರದಲ್ಲಿ ಎಷ್ಟು ಸಿನಿಮಾ ಚಿತ್ರರಂಗದ ಒಂದಷ್ಟು ಮೇರು ನಟರ ಸಂದರ್ಶನಗಳು ಇದೆ ಅಂತಂದರೆ ಧ್ವನಿ ಭಂಡಾರದಲ್ಲಿ ಇವತ್ತು ಉಳ್ಕೊಂಡಿದ್ದರಿಂದ ಅದರ ಹಿಂದೆ ಎನ್ ವಿ ರಮೇಶ್ ಅವರ ಶ್ರಮ ಬಹಳಷ್ಟಿದೆ ಅಂತಲೇ ಹೇಳ್ಬೋದು. ಅವರ ಕಾರ್ಯಕ್ರಮ ಮಾತು ಮಲ್ಲಿಗೆ, ನಮ್ಮಲ್ಲಿ ಈ ಥರ ಕೌಟುಂಬಿಕ ಧಾರಾವಾಹಿಗಳ ಥರ ಬರೆದು ಪ್ರಸ್ತುತಪಡಿಸ್ತಾ ಇದ್ದರು. ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಇವರು ಅದನ್ನು ಸ್ಕ್ರಿಪ್ಟ್ ಮಾಡಿ ಅದನ್ನು ಸ್ಟೇಷನ್ ಡೈರೆಕ್ಟ್ರಿಗೆ ತೋರಿಸಿ ತಿದ್ದುಪಡಿ ಮಾಡಿಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಪ್ರಸಾರ ಕೊಡೋ ಅಷ್ಟೊತ್ತಿಗೆ ಸಾಕಷ್ಟು ಕೆಲಸ ನಡೆದಿರೋದು, ಎಷ್ಟು ಶ್ರಮ ಇರೋದು, ಒಂದು ಚಟುವಟಿಕೆಯಿಂದ ಕೂಡಿದಂಥ ಒಂಥರ ಪಾದರಸ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಮಹಾ ಪರಿಶ್ರಮಿ. ನಿಮ್ಮ ಸಂಸಾರ ಯಾವುದು ಅಂದರೆ ಆಕಾಶವಾಣಿ ಅಂತಲೇ ಹೇಳುವಂಥ ಪರಿಶ್ರಮಿ. ಅಂಥವರು ಯಾವುದೇ ಸಂಸ್ಥೆಗೂ ಒಂದು ಆಸ್ತಿ. ನಾನು ಆಕಾಶವಾಣಿಗೋಸ್ಕರ ಬರೆದು ಕೊಟ್ಟ ರೇಡಿಯೋ ನಾಟಕಗಳಲ್ಲಿ 2 ರಮೇಶ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಒಂದು ರಘುಪತಿಯ ಪ್ರಲಾಪ, ಅದು ಆನಂದರ ಕಥೆಯನ್ನು ಆಧರಿಸಿದ್ದು. ಅದನ್ನು ರಮೇಶ್ ಅವರು ತುಂಬ ಜಾಣ್ಮೆಯಿಂದ ನಿರ್ವಹಿಸಿದ್ರು. 2ನೇದು ಕರ್ವಾಲೋ ನಾಟಕ. ಅದಂತೂ ದೃಶ್ಯ ಮಾಧ್ಯಮಕ್ಕೆ ಹೊರತು ಶ್ರವ್ಯ ಮಾಧ್ಯಮಕ್ಕಲ್ಲ ಅಂಥೇಳಿ ಎಲ್ಲ ನುರಿತ ಲೇಖಕರು ಕೈ ಬಿಟ್ಬಿಟ್ಟಿದ್ರು. ನಿರಂತರವಾಗಿ ಹೋಗುವಂಥ ಒಂದು ಕಥೆಯಾಗಲಿ ಇಲ್ಲ, ಮತ್ತು ಒಂದು ಬಹಳಷ್ಟು ಧ್ವನಿ ಪರಿಣಾಮಗಳು ಬೇಕದಕ್ಕೆ. ಮತ್ತು ಇದನ್ನೆಲ್ಲ ಸೇರಿಸಿ ಅವ್ರಿಗಿದ್ದಿದ್ದ ಕಾಲಾವಧಿ ಕೂಡ 1 ವಾರ ಅಷ್ಟೇ ಅದನ್ನು ನಿರ್ಮಾಣ ಮಾಡೋದಕ್ಕೆ. ಇಷ್ಟೊಂದು ಪರಿಶ್ರಮ ಮಾಡಿ, ಇಷ್ಟೊಂದು ಯೋಚನೆ ಮಾಡಿ ಇವರು ಹೇಗೆ ನಿರ್ಮಿಸ್ತಾರೆ ಎನ್ನುವ ಕುತೂಹಲ ಇತ್ತು. ರಮೇಶ್ ಅವರು ಧ್ವನಿ ಪರಿಣಾಮಗಳನ್ನು ಎಲ್ಲೆಲ್ಲಿಂದಲೋ ವಿಶೇಷವಾದ ಧ್ವನಿ ಪರಿಣಾಮಗಳನ್ನು ಕೂಡಿಸ್ಕೊಂಡು ಸಿದ್ಧಪಡಿಸ್ಕೊಂಡು ಕೇಳುಗರಿಗೆ ಬಹಳ ಚೆನ್ನಾಗಿ ತಲುಪುವ ಹಾಗೆ ಮಾಡಿದ್ರು. ಬಾನುಲಿ ಕೇಂದ್ರಗಳಿಂದ ಬಹಳ ಸರಿ ಅದು ಪ್ರಸಾರ ಆಯಿತು, ಜನಮೆಚ್ಚುಗೆ ಗಳಿಸ್ತು. ಗುಲ್ಬರ್ಗಾದಲ್ಲಿ ದಪ್ಪ ದಪ್ಪ ಪರದೆ ಹಾಕಿ ಸ್ಟುಡಿಯೋ ಅಂತ ಕರೀತಾ ಇದ್ವಿ ಅದನ್ನು. ಅಂಥ ಕಡೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಲೇಬೇಕಾಗ್ತಿತ್ತು, ಧ್ವನಿ ಮುದ್ರಣ ಅದೆಲ್ಲ. ಆಮೇಲೆ ಬಾನುಲಿ ವರದಿ ತಯಾರು ಮಾಡಬೇಕಾಗಿತ್ತು. ಆ ಬಾನುಲಿ ವರದಿಗಳನ್ನು ತಯಾರು ಮಾಡೋದಕ್ಕೆ ನಾವು ಸಾಕಷ್ಟು ಸಾಹಸ ಮಾಡಬೇಕಾಗಿತ್ತು. ನನಗಿನ್ನೂ ಚೆನ್ನಾಗಿ ನೆನಪಿದೆ, ಎನ್ ವಿ ರಮೇಶ್ ಅವರು ಕೂಡ ಅದನ್ನು ನಾವು ಅಲ್ಲಿ ಆ ಸ್ಟುಡಿಯೋದಲ್ಲಿ ತುಂಬ ಕಷ್ಟಪಟ್ಟು ಆ ಬೆಲ್ ಮಿಷಿನ್ನು, ಮೆಲ್ಟ್ರಾನ್ ಮಿಷಿನ್ಗಳಲ್ಲಿ ಒದ್ದಾಡಿಕೊಂಡು ಕ್ಯಾಸೆಟ್ ರೆಕಾರ್ಡಿಂಗನ್ನು ತಲುಪಿಸ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ವಿ. ಇದಕ್ಕೆ ಎಲ್ಲ ಕಾರಣ ಏನಂತಂದರೆ ಆಕಾಶವಾಣಿ ಬಗ್ಗೆ ಪ್ರೀತಿ ಇರೋರ್ಗಷ್ಟೇ ಕಷ್ಟಪಡೋ ಮನಸ್ಸು ಬರೋದು ಅಂತ ನಾನು ಅಂದ್ಕೊಂಡಿರೋದು. ರಮೇಶ್ ಅವ್ರಿಗೆ ಕಾರ್ಯಕ್ರಮ ಮಾಡದೆ ಒಂದು ದಿನಾನೂ ಸುಮ್ಮನೆ ಕೂತಿರೋಕ್ಕಾಗ್ತಿರ್ಲಿಲ್ಲ. ತುಂಬ ಚಡಪಡಿಸೋರು. ಮೇಡಮ್ ಏನಾದರೂ ಕಾರ್ಯಕ್ರಮ, ಯಾವುದಾದ್ರೂ ರೂಪಕ ಮಾಡ್ತೀನಿ ಹೇಳಿ, ಯಾವುದಾದ್ರೂ ನಾಟಕ ಮಾಡ್ತೀನಿ ಹೇಳಿ ಅಂತಂದ್ಬಿಟ್ಟು. ಹೀಗೆ ಆ ಕಾರ್ಯಕ್ರಮ ಮಾಡೋದಕ್ಕೆ ತುಡಿಯುವ ಮನಸ್ಸುಗಳಿರುತ್ತಲ್ಲ, ಅದು ಆಕಾಶವಾಣಿಯಾಗಲಿ ಯಾವುದೇ ಒಂದು ಕಲಾ ಸಂಸ್ಥೆಗಳಲ್ಲಿ ಅಪರೂಪ. ಅಂಥ ಡೆಡಿಕೇಟೆಡ್ ವರ್ಕರ್ಸ್ ಅಂತ ಹೇಳ್ತೀವಲ್ಲ, ಅಂಥವ್ರು ಸಿಕ್ಕೋದು. ಅಂಥ ಡೆಡಿಕೇಟೆಡ್ ವರ್ಕರ್ಸ್ನಲ್ಲಿ ರಮೇಶ್ ಅವರು ಪ್ರಪ್ರಥಮವಾಗಿ ಕಾಣ್ತಾರೆ ನನ್ನ ಅನುಭವದಲ್ಲಿ. ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ದೈವಾಧೀನರಾದರು, ಆದರೆ ಅದಕ್ಕಿಂತ ಮುಂಚೆ ಅವರು ಆಕಾಶವಾಣಿಯಲ್ಲಿ 40 ವರ್ಷ ಕೆಲಸ ಮಾಡಿದರು. ಅದೇ ರೀತಿ ನಮ್ಮ ಬ್ರದರ್ ಆದ ರಮೇಶ್ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ 38 ವರ್ಷ ಮಾಡಿದ್ರು. ಅಂದರೆ ಆಕಾಶವಾಣಿಯಲ್ಲಿ 78 ವರ್ಷಗಳ ಕಾಲ ಸೇವೆ ಮಾಡಿದಂಥ ಕೀರ್ತಿ ಬಹುಶಃ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಆಗ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ. ಯಾಕಂದರೆ 78 ವರ್ಷ ಇವರು ಆಕಾಶವಾಣಿ, ನಮ್ಮ ಅಪ್ಪ ಮತ್ತು ನಮ್ಮ ಬ್ರದರು ಸೇವೆ ಸಲ್ಲಿಸಿರ್ತಾರೆ. ಅದೇ ರೀತಿ ನಮ್ಮ ತಂದೆಯವ್ರ ಬಗ್ಗೆ ನನಗೆ ಒಂದೇ ಒಂದು ಬೇಜಾರಲ್ಲಿ, ಇಷ್ಟೆಲ್ಲ ಕಲಾಕ್ಷೇತ್ರದಲ್ಲಿ ಮತ್ತು ಆಕಾಶವಾಣಿಯಲ್ಲಿ ದುಡಿದ್ರು ಕೂಡ ಅವರಿಗೆ ಸಲ್ಲುವಂಥ ಒಂದು ಮನ್ನಣೆ ನಮ್ಮ ಸರ್ಕಾರದಿಂದ ಸಿಗಲಿಲ್ಲ ಅಂತೇಳಿ ವಿಷಾದಪಡಿಸ್ತೀನಿ. ಯಾಕಂದರೆ ಹಲವಾರು ಬಾರಿ ಅವರು ನಮಗೆ ಒಂದು ಪೆನ್ಷನ್ ಅವರಿಗೆ ಒಂದು 500 ರುಪೀಸು ಅಥವಾ 1000 ರುಪೀಸ್ ಕೊಡಬೇಕು ಅಂತ ಹೇಳಿ ಹಾಕ್ಕೊಂಡ್ರು ಕೂಡ ವಿತ್ ಆಲ್ ಡಾಕ್ಯುಮೆಂಟ್ಸ್, ಅಂದರೆ ರಾಜ್ಕುಮಾರ್ ಬರೆದಂಥ ಪತ್ರ, ದರಾ ಬೇಂದ್ರೆಯವರು ಬರೆದಂಥ ಪತ್ರ, ಹೀಗೆ ಹಲವಾರು ವ್ಯಕ್ತಿಗಳು, ಮೇರು ವ್ಯಕ್ತಿಗಳು ಬರೆದರೂ ಕೂಡ ಅವರಿಗೆ ಒಂದು 500 ರೂಪಾಯಿ 1000 ರೂಪಾಯಿ ಸಿಗಲಿಲ್ಲ ಅನ್ನೋದ್ರಿಂದ
ಅತ್ಯಂತ ದುರ್ದೈವದ ಸಂಗತಿ. ಇಂಥ ಒಂದು ಸರ್ಕಾರದಲ್ಲಿ ಅವರನ್ನು ಮನ್ನಣೆ ಕೊಡದೇ ಇರೋದು ನನಗೆ ಭಾಳ ನೋವಾಗಿದೆ. ಇದನ್ನು ತಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ರಮೇಶ ಪ್ರೇಮ ಅನ್ನೋ ಶೀರ್ಷಿಕೆ ತಗೊಂಡು ರಮೇಶನ ಪುಸ್ತಕ ಪ್ರೇಮ ಗಂಟೆಗಟ್ಟಲೆ ಪುಸ್ತಕಗಳನ್ನು ಹುಡುಕಿ ತಗೊಂಡು ಅದನ್ನು ಓದ್ತಾ ಇದ್ದ. ಎರಡನೇದಾಗಿ ಸಾಹಿತ್ಯ ಪ್ರೇಮ, ಕೆಲಸದ ಪ್ರೇಮ ತಗೊಂಡ್ತಂದ್ರೆ ಕೆಲಸದ ಪ್ರೇಮ ಅವ್ರು ನಮ್ಮ ತಂದೆ ಥರ ಕೊಟ್ಟಿದ್ದ ಕೆಲಸದ ಜೊತೆಗೆ ಬೇರೆ ಕೆಲಸಗಳನ್ನು ಟೈಮಿಂಗ್ಸ್ ಇಲ್ಲದೆ ಮಾಡುವಂಥ ವ್ಯಕ್ತಿ. ಅಡುಗೆ ಪ್ರೇಮ ಹೇಗೆ ಅಂತಂದರೆ ರಮೇಶ ಆಗಲಿ ಅವ್ರ ಹೆಂಡತಿ ಉಮಾ ಅವ್ರು ಅವ್ರಿಗೆ ಏನಾದ್ರು ತಿನ್ನಬೇಕು ಅಂತ ಆಸೆ ಹೋಗ್ಬಿಟ್ರೆ ಸ್ವೀಟು 10 ಆಗಲಿ 11 ಆಗಲಿ ಮನೆಗೆಲ್ಲ ಐಟಮ್ಸ್ ತಂದುಬಿಟ್ಟು ಕೇಸರಿ ಬಾತ್ ಮಾಡ್ಕೊಂಡು ತಿಂದಿದ್ದು ಇವತ್ತು ನೆನಪಿದೆ ನನಗೆ. ಸಂಸಾರ ಪ್ರೇಮ ಅಂತಂದರೆ ಅವನು ನಮ್ಮ ತಂದೆನಾಗಲಿ ತಾಯಿನಾಗಲಿ ಅವ್ನ ಹೆಂಡತಿನಾಗಲಿ ಮಗನಾಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅವನು ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಕಡೆನೂ ಅವ್ರು ಕರ್ಕೊಂಡು ಹೋಗಿದ್ದೇನೆ. ಟ್ರಾವೆಲ್ ಪ್ರೇಮ ಅಂತಂದರೆ ಅವನಿಗೆ ಸಿಕ್ಕಾಪಟ್ಟೆ ಓಡಾಟ ಹೆಚ್ಚ. ಎಲ್ಲ ಊರುಗಳಿಗೆ ಎಲ್ಲ ಇದರ ಭಾರತದಲ್ಲಾಗಲಿ ಭಾರತದ ಹೊರದೇಶಗಳಲ್ಲಾಗಲಿ ಎಲ್ಲ ದೇಶಗಳನ್ನು ಪ್ರದೇಶಗಳನ್ನು ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಪುಸ್ತಕಗಳನ್ನು ಮಾಡಿ ಎಲ್ಲರಿಗೂ ಅದನ್ನು ತಿಳಿಸ್ಕೊಡುವಂಥ ಒಂದು ವ್ಯಕ್ತಿತ್ವ ಒಂದು. ರಮೇಶ್ ಅವರು ಅದ್ಭುತ ಜೀವನದ ಪ್ರೀತಿ ಅವರಿಗೆ. ಎಂತೆಂಥ ಸವಾಲುಗಳನ್ನು ಅವರು ಜೀವನದಲ್ಲಿ ಎದುರಿಸಿದ್ದಾರೆ. ಆ ಎಲ್ಲ ಸವಾಲುಗಳನ್ನು ಒಂದು ರೀತಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವರು ಅದನ್ನು ಹೇಳುವ ರೀತಿ, ಅವರು ಅದನ್ನು ಅರ್ಥೈಸುವ ಪರಿ, ಇದೆಲ್ಲ ನೋಡಿದಾಗ ಅಬ್ಬ ಹೀಗಿರೋಕ್ಕೆ ಸಾಧ್ಯವಾ ಅಂತ ಆಶ್ಚರ್ಯ ಆಗುತ್ತೆ. ಅವರನ್ನು ಪ್ರಶ್ನೆ ಮಾಡಿದ್ರೆ ಒಂದು ರೀತಿ ಎನ್ಸೈಕ್ಲೋಪೀಡಿಯಾ ಥರ. ನೀವು ರಂಗಭೂಮಿ ಬಗ್ಗೆ ಕೇಳ್ತೀರಾ, ಚಲನಚಿತ್ರದ ಬಗ್ಗೆ ಕೇಳ್ತೀರಾ, ಯಾವುದಾದ್ರೂ ದೇಶಗಳ ಬಗ್ಗೆ ಕೇಳ್ತೀರಾ, ಆಕಾಶವಾಣಿ ಬಗ್ಗೆ ಕೇಳ್ತೀರಾ, ವ್ಯಕ್ತಿಗಳ ಬಗ್ಗೆ ಕೇಳ್ತೀರಾ, ಕನ್ನಡದ ಬಗ್ಗೆ ಕೇಳ್ತೀರಾ, ಹೆಲ್ತ್ ಆರೋಗ್ಯದ ಬಗ್ಗೆ ಕೇಳ್ತೀರಾ, ಹಾಡು, ಹೀಗೆ ಏನನ್ನ ನಾವು ಅವರನ್ನು ಪ್ರಶ್ನೆ ಮಾಡಿದರೆ ಅಥವಾ ಏನಾದ್ರು ಕೇಳಿದ್ರೆ ಸಂಪೂರ್ಣ ವಿವರಗಳನ್ನು ಕೊಟ್ಟು ಅವರು ನಮ್ಮನ್ನು ಒಂಥರ ಎನ್ರಿಚ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಅವರಿಗೆ ಅಹಂ ಇಲ್ಲ, ನನಗೆ ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಗೊತ್ತಿದೆ ಅನ್ನುವಂತಹ ಒಂದು ಯಾವುದೇ ಇದಿಲ್ಲ ಅವರಲ್ಲಿ. ಹಾಗಾಗಿ ಹಾಯಾಗಿ ಅವರ ಹತ್ರ ಮಾತಾಡಬಹುದು. ಅನೇಕ ಅಭಿಮಾನಿಗಳು ಅವರಿಗಿದ್ದಾರೆ. ಬಹುಶಃ ಅವರಿಗೆ ಆದಷ್ಟು ಟ್ರಾನ್ಸ್ಫರ್ಸ್ ಬೇರೆಯವರಿಗೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಆಯಾಯ ನಿಲಯಗಳನ್ನು ಅಭಿವೃದ್ಧಿ ಮಾಡುವತ್ತ ಅಥವಾ ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವತ್ತ ಸಾಗಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಪರಿಕಲ್ಪನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಿಮ್ಮ ಭಕ್ತಿಯ ಕರೆಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದೇನೆ. ನಾನೇ ನಗುದೇವ. ನಿಮ್ಮೆಲ್ಲರಿಗೂ ಬೇರೆ ಎಲ್ಲರಿಗೂ ಒಂದೊಂದೇ ಕ್ಷೇತ್ರದ ಕಲಿಕೆ ಅನುಭವ. ಆದರೆ ಆ ಕಲಾ ಸರಸ್ವತಿ ಇವರಿಗೆ ಒಮ್ಮೆಲೆ 10-15 ಕ್ಷೇತ್ರಗಳ ಆಸಕ್ತಿ ಅನುಭವ ಕರುಣಿಸಿದ್ದಾಳೆ. ನೋಡಿ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಮೈಸೂರಿನ ರಂಗಾಚಾರ್ಲು ಭವನ ಹಿಂದಿನಿಂದ ಮೈಸೂರಿನಲ್ಲಿ ರಂಗಭೂಮಿಯ ಒಂದು ಕೇಂದ್ರವಾಗಿದೆ. ಇಲ್ಲೇ ನಮ್ಮ ತಂದೆ 40-50 ದಶಕದಲ್ಲಿ ಅವರ ಶಿಷ್ಯರಾದ KS ಅಶ್ವಥ್, ಮಾಸ್ಟರ್ ಹಿರಣ್ಯ, ರಾಜ್ಕುಮಾರ್ ಎಲ್ಲರ ಜೊತೆ ನಾಟಕ ಆಡಿದ್ದಾರೆ. ಹಾಗೆ ಈ ರಂಗಾಚಾರ್ಲು ಭವನ ಹೊಸದಾಗಿ ಕಟ್ಟಿದಾಗ ಅದರ ಉದ್ಘಾಟನಾ ಸಮಾರಂಭವನ್ನು ಮೈಸೂರು ಆಕಾಶವಾಣಿಯಿಂದ ನಾನೇ ರೆಕಾರ್ಡ್ ಮಾಡಿ ರೇಡಿಯೋದಲ್ಲಿ ಪ್ರಸಾರ ಮಾಡಿದ್ದೀನಿ. ಅಲ್ಲದೆ ನನ್ನ ಜೀವನದಲ್ಲಿ ರಂಗಾಚಾರ್ಲು ಭವನದಲ್ಲಿ ನಾಟಕ ಮಾಡಲಿಕ್ಕೆ ಒಂದೇ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಹಾಗೆ ಮೈಸೂರಿನಲ್ಲಿರೋ ಸೆಂಟಿನರಿ ಹಾಲ್ ಇರ್ಬೋದು, ಜಗನ್ಮೋಹನ ಪ್ಯಾಲೇಸ್ ಇರ್ಬೋದು, ಅಲ್ಲೆಲ್ಲ ನಾನು 100 ನಾಟಕಗಳನ್ನು ಆಡಿದ್ದೀನಿ, ರೇಡಿಯೋಗಾಗಿ ಮತ್ತು ರಂಗಭೂಮಿಗಾಗಿ. ಮುಖ್ಯವಾಗಿ ಗಮನಿಸೋದಾದರೆ ಬೀಚಿಯವರ ಏಕೀಕರಣ ಇರ್ಬೋದು, ಹಾಗೆ ಡಾಕ್ಟರ್ HK ರಂಗನಾಥ್ ಅವರು ಬರೆದಂಥ ಪೆಟ್ಟಿಗೆಯ ಪಲಾಯನ ಇರ್ಬೋದು, ಇನ್ನೂ ಅನೇಕ ನಾಟಕಗಳ ಜೊತೆಗೆ ರಂಗಗೀತೆಗಳು, ರಂಗ ಕಲಾವಿದರ ಸಂದರ್ಶನಗಳು, ರಂಗನಾಟಕಗಳ ದೃಶ್ಯಗಳು, ಇವನ್ನೆಲ್ಲ ವಿಶ್ವ ರಂಗಭೂಮಿ ದಿನಾಚರಣೆ ದಿವಸ ಪ್ರತಿ ವರ್ಷ ರೇಡಿಯೋದಲ್ಲಿ ಮತ್ತು ಸ್ಟೇಜ್ ಮೇಲೆ ಮಾಡ್ತಾಯಿದ್ವಿ. ಶುರು ಮಾಡಿದ್ದು ಆರೋಗ್ಯ ನಾಟಕಗಳ ಪರಂಪರೆಯನ್ನು ನಾನು ರಾಯಚೂರಿನಲ್ಲಿ ಶುರು ಮಾಡಿದೆ. ಹೀಗಾಗಿ ಕುಷ್ಠರೋಗದ ಬಗ್ಗೆ ಬೆಳಗು ಅಂತ, ಮಲೇರಿಯಾ ಬಗ್ಗೆ, ಚಳಿ ಜ್ವರದ ಬಗ್ಗೆ ಆಪರೇಷನ್ M ಅಂತ, ಡ್ರಗ್ ಅಡಿಕ್ಷನ್, ಟೊಬ್ಯಾಕೊ ಚೂಯಿಂಗ್, ಹಲೋ ಮೃತ್ಯು ಮುಂತಾದ ನಾಟಕಗಳು, ಹದಿಹರೆಯದ ಬಗ್ಗೆ ಕಾರ್ಯಕ್ರಮಗಳು 10,000 ಶೋಸ್ ಮಾಡಿದ್ದೀನಿ ಲಿಂಗ್ಸ್ಗೂರು ಮತ್ತು ರಾಯಚೂರು ಜಿಲ್ಲೆಯಲ್ಲಿ. ಹೀಗಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಲಿಂಗ್ಸ್ಗೂರು ಶಾಖೆಗೆ ನಮ್ಮ ಕಾರ್ಯಕ್ರಮದಿಂದ ಬೆನಿಫಿಟ್ ಶೋ ಆಗಿ ಕಟ್ಟಡ ಕಟ್ಟಿ ನನಗೆ 2005 ಜುಲೈ 1 ಡಾಕ್ಟರ್ಸ್ ಡೇ ದಿವಸ
ಸನ್ಮಾನ ಮಾಡಿದ್ದಾರೆ ನನಗೆ ಸೋಷಿಯಲ್ ಡಾಕ್ಟರ್ ಅಂತ ಹೇಳಿ. ನಾನು ರೇಡಿಯೋ ನಾಟಕಗಳ ರಂಗ ಪ್ರದರ್ಶನ ಮಾಡಿದ್ದೀನಿ, ರಂಗ ನಾಟಕಗಳನ್ನು ಬಾನುಲಿಗೆ ಅಳವಡಿಸಿದ್ದೀನಿ, ಕಾದಂಬರಿಗಳನ್ನು ಕಥೆಗಳನ್ನು ಅಳವಡಿಸಿದ್ದೀನಿ. ಉದಾಹರಣೆಗೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಲೋ ಇರಬಹುದು, ತರಾಸು ಅವರ ಸಿಡಿಲ ಮಗ್ಗು ಇರಬಹುದು, ಆನಂದರ ಸಣ್ಣ ಕಥೆಯನ್ನು ಸಹ ನಾನು ಅಳವಡಿಸಿದ್ದೇನೆ. ದಾಖಲೆ ಫೋಟೋಗಳನ್ನು ಪುಸ್ತಕಗಳಲ್ಲಿ ಪ್ರಕಟಿಸಿದ್ದೀನಿ. ಅಂತೆಯೇ ಇವರು ಕಟ್ಟಿ ಬೆಳೆಸಿ ಇದುವರೆಗೆ 150 ಕಾರ್ಯಕ್ರಮಗಳನ್ನು ಸಂಘಟಿಸಿರುವ ಕಲಾ ಸಂಸ್ಥೆ ಹೆಸರು ಅಭಿರುಚಿ ಬಳಗ. ಇವರು ಬರೆದಿರುವ 111 ಪುಸ್ತಕಗಳನ್ನು ಸ್ವತಃ ಇವರದ್ದೇ ಆದ ಆಸಕ್ತಿ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಯಿಂದ ಕಳೆದ 22 ವರ್ಷಗಳಲ್ಲಿ ಇವರ 60 ಪುಸ್ತಕಗಳು ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಚಿಕ್ಕಂದಿನಿಂದ ಬರವಣಿಗೆಯಲ್ಲಿದ್ದೆ. ಮೊಟ್ಟ ಮೊದಲನೇ ಕವನ ನಾನು ಬರೆದಿದ್ದು ನಮ್ಮ ಅಜ್ಜ ಅಜ್ಜಿ ಬಗ್ಗೆ 8ನೇ ವರ್ಷದಲ್ಲಿ. ಅಲ್ಲಿಂದ ಬರಿತಾನೇ ಇದ್ದೆ, ಏನೇನೋ ಬರಿತಾ ಇದ್ದೆ. ಆಮೇಲೆ ಅವನ್ನೆಲ್ಲ ಅಂಕಣವಾಗಿ ನೋಡಿ, ಇದರಲ್ಲಿ ನಾನು ಪತ್ರಿಕೆಗಳಿಗೆ 40 ವರ್ಷದಿಂದ ಅಂಕಣ ಬರಿತಾ ಇದ್ದೀನಿ. ವಿವಿಧ ವಿಷಯಗಳ ಬಗ್ಗೆ ಕರ್ನಾಟಕದ 10-12 ಮ್ಯಾಗಝಿನ್ಸಿಗೆ ಮತ್ತು ಕರ್ಮವೀರಕ್ಕೆ ಮುಖ್ಯವಾಗಿ ನಾನು ವಿಶೇಷ ಲೇಖನಗಳನ್ನು ಕವರ್ ಪೇಜ್ ಆರ್ಟಿಕಲ್ಸ್ ಬರಿತಾ ಇರ್ತೀನಿ. ಹೀಗೆ ನಾನು ಬರೀ ಅಂಕಣಗಳನ್ನು ಬರಿತಾ ಇದ್ದೆ. ನಮ್ಮ ಮಿಸೆಸ್ದು ಟಿವಟ್ಟಿ ಟೂರ್ಸಲ್ಲಿ ಅರಸು ರೋಡಲ್ಲಿ ಸುರೇಶ್ ಬರ್ತಾಯಿದ್ರು, ಹೇಮಾ ಬರ್ತಾಯಿದ್ರು, ಈಗಲೂ ಹೇಮಾ ಇದ್ದಾಳೆ ಇಲ್ಲಿ. ಇವರೆಲ್ಲ ಸೇರಿ ಅಂಕಣ ಬರಿತಾ ಇದ್ದದ್ದನ್ನು ಬರಿತಾ ಇದ್ದೆ. ಆವಾಗ ಸುರೇಶ್ ನಂಗೆ ಭಾಳ ಸಲ ಹೇಳ್ತಾ ಇದ್ದ, ನೀವು ಪುಸ್ತಕ ಬರೀಬೇಕು, ಪುಸ್ತಕ ಬರೆದ್ರೆ ಚೆನ್ನಾಗಿ ಬರೀತೀರಿ ಅಂತ. ಅವನು ಒಬ್ಬ ಪ್ರೆಸ್ನವ್ರನ್ನ ಗುರುತು ಮಾಡಿಕೊಟ್ಟ, ವಿಜಯಲಕ್ಷ್ಮಿ ಪ್ರಿಂಟರ್ಸ್ನ ರಂಗನಾಥ್ ಮತ್ತು ತನುಜಾ ಅಂತ. ಶುರು ಮಾಡಿದೆ. ಎಲ್ಲೆಲ್ಲೋ ಇಡೀ ಕರ್ನಾಟಕದಲ್ಲಿ ಅಲ್ಲದೆ ಯಾವ ಪಬ್ಲಿಷರು ಸಹ ನಮಗೆ ರಾಯಲ್ಟಿ ಕೊಡ್ತೀವಿ ಅಂತಾಗಲಿ ಅಥವಾ ಪುಸ್ತಕಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡ್ತೀವಿ ಅಂತಾಗಲಿ ಒಪ್ಕೊಳ್ಳಿಲ್ಲ. ಹೀಗಾಗಿ ನಾನೇನು ಮಾಡಿದೆ, ನನ್ನ ಆಸಕ್ತಿ ಪ್ರಕಾಶನ ಅಂತ ಶುರು ಮಾಡಿ ಇದುವರೆಗೆ 111 ಪುಸ್ತಕಗಳನ್ನು ನಾನೇ ಪ್ರಕಟಿಸಿದ್ದೀನಿ. 2017ರಿಂದ ಸರ್ಕಾರದ ಗ್ರಂಥಾಲಯಕ್ಕೆ, ಕರ್ನಾಟಕ ಗ್ರಂಥಾಲಯ ಇಲಾಖೆ ಪುಸ್ತಕ ಕೊಡ್ತಾ ಇದ್ದೀನಿ. ಜೊತೆಗೆ NV ರಮೇಶ್ ಕಲಾ ಬಳಗ ಮತ್ತು ಸಕಲ ಕಲಾ ಬಳಗ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಎಲ್ಲ ಸಾಹಿತ್ಯ ಸಭೆಗಳಿಗೆ ಹೋಗುವಾಗ ನನಗೆ ಜೊತೆಯಲ್ಲಿ ರಮೇಶ್ ಅವ್ರು ಕರ್ಕೊಂಡು ಹೋಗೋದು ಬರೋದು, ಆ ಥರ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿದ್ವಿ. ರಾತ್ರಿ ಹಗಲು ಅವರು ಬರೀತಾನೆ ಇರ್ತಾರೆ, ಅವ್ರ ಮನೆ ಹತ್ರನೇ ಇದ್ದೀನಿ, ನೋಡ್ತಾನೆ ಇರ್ತೀನಿ. ಅದು ಮತ್ತು ಇರೋದ್ಮೇಲೆ ಪಾಪ ಅವರು ನಾವೇ ಸ್ವಯಂ ಪಾಕ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ತಿಂತಾಯಿದ್ದಾರೆ. ನಂಗೆ ಬೇಜಾರಾಗತ್ತೆ. ಅದರಲ್ಲೂ ಅವರು ಬರೆಯೋದು ಬಿಟ್ಟಿಲ್ಲ. ಅವ್ರು ರಿಟೈರ್ಡ್ ಆಗಿ ಬಂದಮೇಲೆ ಇನ್ನೂ ಸ್ವಲ್ಪ ಅವರು ಜೊತೆ ಕವಿಗೋಷ್ಠಿಗೆ ಹೋಗೋದು, ಅಲ್ಲಿ ಇಲ್ಲಿ ಎಲ್ಲ ಹೋಗೋದು ಎಲ್ಲ ಇದು ಮಾಡಿದೆ. ಹೇಳ್ಕೊಳ್ಳೋಕ್ಕೆ ಆಗದೆ ಇರೋವಂಥದ್ದನ್ನು ಬುಕ್ ಬರವಣಿಗೆ ಮೂಲಕ ಬರಿಬೋದು ಅಂತ ಹೇಳ್ಬಿಟ್ಟು ಬರೆಯೋಕ್ಕೆ ಇವರು, ಆಮೇಲೆ ಇನ್ನೊಂದು ಸಾಹಿತ್ಯ ದಾಸೋಹ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ರು. ಅವರು ನನಗೆ ಬರೆಯೋಕ್ಕೆ ಉತ್ತೇಜನ ಕೊಟ್ಟರು. ಇವರಿಂದ ಸ್ವಲ್ಪ ಚುಟುಕು, ಸಣ್ಣ ಸಣ್ಣ ಲೇಖನ, ಕವನ ಇದೆಲ್ಲ ಬರೆಯೋದು ಕಲಿತೆ. ಸಾಹಿತ್ಯ ಪ್ರಪಂಚಕ್ಕೆ ಹೊಕ್ಕಿದ್ದು ತಮ್ಮ 8ನೇ ವಯಸ್ಸಿನಲ್ಲಿ. ಓದಿದ್ದು MA ಅರ್ಥಶಾಸ್ತ್ರ. ಆದರೆ ಇವರನ್ನು ಕೈಬೀಸಿ ಕರೆದದ್ದು ಆರೋಗ್ಯ ಶಿಕ್ಷಣ ಕ್ಷೇತ್ರ. ಯುವಕರಾಗಿದ್ದ ಇವರು ಯುವಜನ ಸೇವಾ ಇಲಾಖೆಯಲ್ಲಿ ಯುವ ತರಬೇತಿ ಯಾತ್ರೆಗೆ ಬಂದದ್ದು ಹೇಗೆ? ಮುಂದೆ ಆಕಾಶವಾಣಿ ಯಾತ್ರೆ, ಆರೋಗ್ಯ ಶಿಕ್ಷಣದ ರೇಡಿಯೋ ಹಾಗೂ ರಂಗ ಮಾಲಿಕೆಗಳು, ಪ್ರವಾಸದ ಹುಚ್ಚಿನಿಂದ 51 ದೇಶ ಸುತ್ತಿ ಭಾರತ ದೇಶದ 60% ಭಾಗ ವೀಕ್ಷಿಸಿದ್ದಾರೆ. ಚಿಕ್ಕಂದಿನಿಂದ ಎಲ್ಲರಿಂದ ಪಡೆದದ್ದು ಅನುಭವ ಸಾಗರ. 36 ವರ್ಷಗಳ ಆಕಾಶವಾಣಿ ಕೆಲಸದಿಂದ ಗಳಿಸಿ ಉಳಿಸಿದ್ದು ಲಕ್ಷ್ಮಿಯ ಅವಕೃಪೆಯಿಂದ ಜೀವನದ ಆಘಾತಗಳಿಂದ ಕಳೆದುಕೊಂಡು ಸಾಲಗಾರರಾಗಿದ್ದಾರೆ. ಯಾರೇ ಏನೇ ಪ್ರಶ್ನೆ ಕೇಳಿದರೂ ಇವರ ಉತ್ತರ ಅಪಾರ ಅನುಭವದ ಆಳದಿಂದ ಸದಾ ಚಿಮ್ಮುತ್ತಿರುತ್ತವೆ. ದೈಹಿಕವಾಗಿ ಒಂಟಿಯಾಗಿದ್ದರೂ ತಮ್ಮ ಸಮಾಜ ಪ್ರೇಮ, ಸಾಹಿತ್ಯ, ಸಾಮಾಜಿಕ ಚಟುವಟಿಕೆಗಳಿಂದ ಎಲ್ಲರನ್ನೂ ತಮ್ಮ ಆಪ್ತ ವಲಯಕ್ಕೆ ಸೆಳೆಯುವ ಚುಂಬಕ ಶಕ್ತಿ ಇವರು.
ಅವರ ಉತ್ಸಾಹ ನೋಡ್ತು ಅಂತಂದ್ರೆ ಅದರಿಂದ ನಾವು ಕಲ್ತ್ಕೋಬೇಕು ಅನ್ನೋದು ನಮಗೂ ಎಲ್ಲರಿಗೂ ಅವರು ತಾವೊಬ್ಬರೇ ಉತ್ಸಾಹ ಪೂರಿತರಾಗಿರೋದಿಲ್ಲ, ತಮ್ಮ ಸುತ್ತಮುತ್ತಿನ ಜನರೆಲ್ಲನ್ನೂ ಜೀವನೋತ್ಸಾಹ ಚಿಗುರುವಂತೆ ಮಾಡ್ತಾರೆ. ಚಿಗುರುವಂತೆ ಅಲ್ಲ, ಅದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡ್ತಾರೆ. ಅವರ ಆಸಕ್ತಿ ಅಭಿರುಚಿಗಳು ಅಪಾರ. ಅವರ ಪುಸ್ತಕ ಪ್ರೀತಿನೇ ಆಗಲಿ, ಕಾರ್ಯಕ್ರಮಗಳನ್ನು ಆಯೋಜಿಸುವುದೇ ಆಗಲಿ, ಅಥವಾ ಅವರ ಬರವಣಿಗೆ ಆಗಲಿ, ಅದಕ್ಕೆ ಒಂಥರ ಎಲ್ಲೇನೇ ಇಲ್ಲ ಅಂತ ಹೇಳ್ಬೋದು. 100 ಪುಸ್ತಕಗಳಿಗಿಂತ ಜಾಸ್ತಿ ಪುಸ್ತಕಗಳನ್ನು ಬರೆದಿದ್ದಾರೆ ಅಂತಂದ್ರೆ ಅವರ ಪ್ರತಿಭೆಯ ಒಂದು ಪಕ್ಷಿ ನೋಟ ನಮಗೆ ಸಿಗತ್ತೆ. ಹಾಗೇನೆ ತಾವೊಬ್ಬರೇ ಬೆಳೆಯೋದಲ್ಲದೆ ತಮ್ಮ ಸುತ್ತಮುತ್ತ ಇರೋ ಪ್ರತಿಭೆಗಳನ್ನು ಹುಡುಕಿ ಅವರುಗಳನ್ನು ಬೆಳೆಯೋಕ್ಕೆ ಸಹಾಯ ಮಾಡ್ತಾರೆ. ಈ ರೀತಿ ಅತ್ಯಂತ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿರೋ ಶ್ರೀಯುತ ಎನ್ ವಿ ರಮೇಶ್ ರವರು ಆಕಾಶವಾಣಿಯ ನಿವೃತ್ತ ಅಧಿಕಾರಿಯಾಗಿರೋದ್ರಿಂದ ಹೇಗೆ ಒಂಥರ ಕ್ವಾಲಿಟಿ ಕೆಲಸ ಮಾಡಿಸ್ಬೋದು, ಕ್ವಾಲಿಟಿ ಕೆಲಸ ಮಾಡಬಹುದು ಅನ್ನೋದನ್ನ ಅವರಿಂದ ನೋಡಿ ಕಲ್ತ್ಕೋಬಹುದು. ಅವರು ಇರುವಡೆಯಲ್ಲೆಲ್ಲ ಒಂಥರ ಸಂತಸ, ಸಂಭ್ರಮ ಹಂಚುತ್ತಾ ಇರ್ತಾರೆ, ಪಸರಿಸ್ತಾ ಇರ್ತಾರೆ ಅಂತ ಹೇಳ್ತಾ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ರಾಮು, ನಾನು ನಿಮಗೆ ಬೆಳಗ್ಗೆಯಿಂದ ಹೇಳ್ತಾ ಇದ್ನಲ್ಲ ಎಲ್ಲ ಸ್ಕ್ಯಾನ್ ಮಾಡಿ ಅಂತ, ಅದನ್ನು ರೇಡಿಯೋ ವಿಭಾಗ ಬೇರೆ, ರಂಗಭೂಮಿ ಫೋಟೋ ಕೊಡಪ್ಪ ನೋಡೋ, ನಾ ಜೋಡಿಸಿಟ್ಟಂಗೆ ಎಲ್ಲ ಕೊಡ್ಬೇಕು. ನೋಡಿ, ಇದು ರೇಡಿಯೋ ಸೆಕ್ಷನಲ್ಲಿ ಬರುತ್ತೆ. ಏನಮ್ಮ ನನ್ನ ಡಿಸ್ಟರ್ಬ್ ಮಾಡ್ತೀಯಲ್ಲಮ್ಮ, ನನ್ನ ಕೆಲಸ ಹೇಗಮ್ಮ ಮುಗಿಸ್ಲಿ? ಸ್ವಲ್ಪ ನೀ ಸರಿ ರಾಮ, ಇದನ್ನ ಸ್ಕ್ಯಾನಿಂಗ್ ಹೇಮ, ಏನಮ್ಮ ನಿನ್ನ ಪ್ರಾಬ್ಲಮ್ಮು? ನಂಬರ್ ಹಾಕಿದ್ದೀರಲ್ಲ ಸರ್, ಏನಪ್ಪ ನಿಂದು? ನನ್ ಡಿಸ್ಟರ್ಬ್ ಮಾಡ್ತೀರಲ್ಲಪ್ಪ, ಕೆಲಸ ಹೆಂಗ್ ಕಾನ್ಸಂಟ್ರೇಟ್ ಮಾಡೋದು ಹೇಳು? ಸ್ವಲ್ಪ ತಡಿ, ಅಲ್ಲಿ ಹೇಳ್ತಾ ಇಲ್ವಾ ನನ್ನ ಕೆಲಸ ಮಾಡ್ತಾ ಇಲ್ವಾ? ರಾಮು, ಏನಾಯ್ತು? ಏನ್ ಸರ್ ಇದೇ ಆಗೋಯ್ತು, ನಾನು ಹೋಗ್ತೀನಿ ಸರ್. ಎಲ್ಲರೂ ನೀವು ಹೋಗ್ತೀರಿ ಅಂದ್ರೆ ನಾನೇ ಹೊಟ್ಟೋಗ್ತೀನಿ. ನನಗೆ ಹೊರಗಡೆ ಕೆಲಸ ಮಾಡಿಸ್ಕೊಳಕ್ ಬರಲ್ವಾ? ಸರ್ ಏನಪ್ಪ ಆಗಿದ್ದಾಯ್ತು, ಬನ್ನಿ. ಅಲ್ಲ, ನೀವು 3 ಜನ ಇದ್ರೇನೆ ನನ್ನ ಪುಸ್ತಕಗಳು ಅಂಕಣಗಳಾಗೋದು. ಸ್ವಲ್ಪ ನನಗೆ ವಯಸ್ಸಾಗಿದೆಪ್ಪ, ಸಮಾಧಾನದಿಂದ ಮಾಡಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಳ್ಳೋಣ. ನೀವು ನಂಗೆ ಬೇಜಾರು ಮಾಡಬೇಡಿ, ನಾನು ನಿಂಗೆ ಬೇಜಾರು ಮಾಡಲ್ಲ, ಆಯ್ತಾ? ನಾನು 2013ನೇ ಇಸ್ವಿಯಿಂದ ಎನ್ ವಿ ರಮೇಶ್ ಹಾಗೂ ಉಮಾ ಮೇಡಮ್ ಅವರ ಕಂಪ್ನಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಈಗ 8-9 ವರ್ಷಗಳಿಂದ ಅವರ ಮನೇಲೂ ಕೂಡ ನಾನು ನನ್ನ ವೃತ್ತಿಯನ್ನು ಮುಂದುವರಿಸಿದ್ದೀನಿ. ಮತ್ತು ನನಗೆ ಇಲ್ಲಿ ಒಂದು ಆಫೀಸ್ಗೆ ಬರ್ತಿದ್ದೀನಿ ಅನ್ನೋ ವಾತಾವರಣ ಇರೋಲ್ಲ, ಒಂದು ಮನೆ ಆ ಥರನೇ ನನಗೆ ಒಂದು ಫೀಲ್ ಆಗುತ್ತೆ. ಮತ್ತು ನಮ್ಮ ಬಾಸ್ ಕೂಡ ನಮಗೆ ಅವರು ಒಂದು ಬಾಸ್ ಥರ ನಮಗೆ ಟ್ರೀಟ್ ಮಾಡಲ್ಲ. ನಾವೇನೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ಒಂದು ತಿದ್ದಿ ನಮಗೆ ಕಲಿಸ್ತಾರೆ. ಮತ್ತು ನಾನು ಇಲ್ಲಿ ತುಂಬ ಕಲ್ತಿದ್ದೀನಿ. ಅವರು ಉಪಚಾರ ಮಾಡುವ ರೀತಿ, ನಮಗೆ ಬಂದಾಗೆಲ್ಲ ಕಾಫಿ ತಿಂಡಿ ಮತ್ತು ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಒಂದು ಮನೆ ರೀತಿ ಥರನೇ ನಮಗೆ ಮಾಡಿಕೊಡ್ತಾರೆ. ನಾವು ಇವ್ರ ಹತ್ರ ವರ್ಕ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ರಮೇಶ್ ಅವರ ಮನಸ್ಸಲ್ಲಿ 16 ವರ್ಷಗಳ ಕೆಲಸ ಇದೆ, ಆದರೆ ಅವ್ರಿಗೆ ವಯಸ್ಸಾಗಿದೆ ಅನ್ನೋ ಒಂದು ಮನೋಭಾವನೆಯಿಂದ ಆ ಕೆಲಸಗಳೆಲ್ಲ 4-6 ವರ್ಷಗಳಲ್ಲೇ ಆಗ್ಬಿಡ್ಬೇಕು ಅನ್ನೋ ಒಂದು ಕಾರ್ಯದೊತ್ತಡ. ಆದರೆ ಈ ಒತ್ತಡವನ್ನು ಕೂಡ ಅವರು ನಿಭಾಯಿಸುವಲ್ಲಿ ಸಮರ್ಥರು. ಆ ಒಂದು ಸಮರ್ಥನೆಯ ಜೊತೆಗೆ ನಾವು ಕೆಲಸ ಮಾಡ್ಕೊಂಡು ಹೋಗೋದೇ ಒಂಥರ ಖುಷಿ. ನಾವು 10 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ, ಅದಕ್ಕೂ ಮೇಲ್ಪಟ್ಟಂಥ ಕೆಲಸಗಳು ಮಾಡ್ತಾಯಿದ್ದೀವಿ. ಅವರು ನಮಗೆ ಅವರ ಬರೀತಿರುವ ಕವನ ಸಂಕಲನ ಆಗಿರಲಿ, ಆರೋಗ್ಯ ಸಂಕಲನ ಆಗಲಿ, ಮತ್ತೊಂದು ಏನೇ ಆದ್ರೂ ನಾವು ಕಂಪ್ಯೂಟರ್ ಮೂಲಕ ಕನ್ನಡ ಟೈಪಿಂಗ್ ಎಲ್ಲ ಮಾಡಿ ನಾವು ಬುಕ್ ರೂಪದಲ್ಲಿ ಪ್ರಕಟಿಸ್ತಾ ಇದ್ದೀವಿ. ನಾನು ಉಮಾಂಟಿ ಅವ್ರ ಮನೇಲಿ 28 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅವರು ತುಂಬ ಮಗಳ ಥರನೇ ಚೆನ್ನಾಗಿ ನೋಡ್ತಾರೆ. ನಾನು ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಿಸ್ತಾರೆ, ಮಾಡ್ತಾರೆ. ಬಂದ ತಕ್ಷಣ ಹೇಳೋದೇ ಅವರು ಫಸ್ಟ್ ಟೀ ಕುಡಿ ಅಂತ. ಫಸ್ಟ್ ಟೀ ಕುಡ್ದೆ ನಾನು ಬೇರೆ ಕೆಲಸ ಅವ್ರ ಮನೇಲಿ ಶುರು ಮಾಡೋದು. ನಿಜವಾಗ್ಲೂ ನಮ್ಗೆ ಅವರು ತಂದೆ ಥರ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಮ್ಗೆ ತಂದೆ ಇಲ್ಲದೆ ಇರೋದ್ರಿಂದ ನಾವು ಅಷ್ಟೇ ಅವ್ರನ್ನ ತಂದೆ ಥರನೇ ನೋಡ್ಕೊತಾ ಇದ್ದೀವಿ. ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲಿ ನೆನಪಿನ ಸುಖ ತಂದಿತು. ಹೃದಯದಿ ಪ್ರೇಮ ತರಂಗ ನೀ ನೀಡಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ. ಹೆಜ್ಜೆ ಹೆಜ್ಜೆಗೂ ಜೀವನ ಶಕ್ತಿಯಿಂದ ದೊಡ್ಡ ಸಾಂಪ್ರದಾಯಿಕ ಕುಟುಂಬದ ಅನುಭವದ ಗಟ್ಟಿ ಬೇರುಗಳಿಂದ ಸದಾ ಚಿಗುರುತ್ತಿರುವ ಹಳೆ ಬೇರು ಹೊಸ ಚಿಗುರಿನ
ಸಂಕೇತವಾಗಿದ್ದಾರೆ. ಏಕಾಂತದಲ್ಲಿ ಲೋಕಾಂತ ಕಾಣುವ ಲಕ್ಷಾವಧಿ ಹಳೆ ಹೊಸ ಪುಸ್ತಕಗಳ ಮಧ್ಯದಲ್ಲಿ ಅಸಂಖ್ಯಾತ ಫೋಟೋಗಳು, ಪತ್ರಿಕೆಗಳು, ಪತ್ರಗಳು, ಸಂಸ್ಮರಣಿಕೆಗಳ ಮಧ್ಯದಲ್ಲಿ ಕುಳಿತು ಸದಾ ಬರೆಯುವ, ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಿರುವ ಒನ್ ಆ್ಯಂಡ್ ಓನ್ಲಿ ರಮೇಶ್ ಈಗ ನಿಮ್ಮೊಂದಿಗಿದ್ದಾರೆ. ಮಾರ್ಕೆಟಿನ ಪುಸ್ತಕಗಳು, ದುಡ್ಡು ಕೊಟ್ಕೊಂಡಂಥ ಪುಸ್ತಕಗಳು, ನಾನು ಬರೆದಿರುವಂಥ ಪುಸ್ತಕಗಳು, ಬೇರೆಯವರು ಕೊಟ್ಟಿರುವಂಥ ಪುಸ್ತಕಗಳು, ಇವೆಲ್ಲ ಸೇರಿ ಸುಮಾರು 1-1.5 ಲಕ್ಷ ಪುಸ್ತಕಗಳು ಇದೆ. ಸಾಪ್ತಾಹಿಕಗಳಿದೆ, ಮ್ಯಾಗಝಿನ್ಸ್ ಇದೆ, ಮಾಸಿಕಗಳಿದೆ, ವಾರಪತ್ರಿಕೆಗಳಿದೆ, ದಿನಪತ್ರಿಕೆಗಳ ಕಟ್ಟಿಂಗ್ಸ್ ಇದೆ. ಇವೆಲ್ಲದ್ರ ಜೊತೆಗೆ 1 ಲಕ್ಷಕ್ಕಿಂತ ಜಾಸ್ತಿ ಫೋಟೋಗಳಿದೆ. ನನಗೆ ಮೊದಲಿಂದ ದಾಖಲೆ ಇಟ್ಟಿದ್ದು ಇಷ್ಟ. ನಾನು 7-8ನೇ ವರ್ಷದಿಂದ ಆಕಾಶವಾಣಿ ನಾಟಕದ ಫೋಟೋ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ನನಗೆ ವಾರಕ್ಕೆ ಬರ್ತಿದ್ದ ₹5 ನಾನು ಸೆಕೆಂಡ್ ಹ್ಯಾಂಡ್ ಪುಸ್ತಕ ಪರ್ಚೇಸ್ ಮಾಡಿದ್ದೀನಿ, ಫೋಟೋಗಳು ಪರ್ಚೇಸ್ ಮಾಡಿದ್ದೀನಿ. ಆ ಫೋಟೋಗಳ ಆಧಾರದಿಂದ 40 ವರ್ಷ ಸಂಶೋಧನೆ ಮಾಡಿ ನಮ್ಮ ತಂದೆ ಬಗ್ಗೆ ಪುಸ್ತಕ ಮಾಡಿದೆ, ನಮ್ಮ ಮುತ್ತಾತನ ಬಗ್ಗೆ ಪುಸ್ತಕ ಮಾಡಿದೆ, ನನ್ನ ಹೆಂಡತಿ ಬಗ್ಗೆ ಪುಸ್ತಕ ಮಾಡಿದೆ, ನನ್ನ ಮಗನ ಬಗ್ಗೆ ಪುಸ್ತಕ ಮಾಡಿದೆ. ಕೇಳ್ಬೋದು ಕೆಲವರು, ಏನು ಸಿಗುತ್ತೆ ನಿಮಗೆ ಪುಸ್ತಕದಿಂದ? ದುಡ್ಡು ಸಿಗುತ್ತಾ ಅಥವಾ ಕೋಟ್ಯಾವಧಿ ರೂಪಾಯಿ ಇಟ್ಟಿದ್ದೀರಾ ಅಂತ. ನೋಡ್ರಿ, ತಲೆಯಲ್ಲಿರೋದು, ಹೃದಯದಲ್ಲಿರೋದು ಪೆನ್ ಮೂಲಕ, ಕೈ ಮೂಲಕ ಪೇಪರ್ಗೆ ಇಳಿದ್ರೆ ಇವತ್ತಿನ ಜನರಿಗೆ ಬೇಕಾಗದಿದ್ರು ಮುಂದಿನ ಯಾವುದೋ ಜನರಿಗೆ ಯಾವುದೋ ಕ್ಷಣದಲ್ಲಿ ಎನ್.ವಿ. ರಮೇಶ್ ಅಂತ ಒಬ್ಬ ಇದ್ದ, ಹೀಗೆ ಬರೆದಿದ್ದ, ನಮಗೆ ಉಪಯುಕ್ತವಾಗಿದೆ, ನಮಗೆ ಆಕರ್ಷಕವಾಗಿದೆ, ನಮಗೆ ಒಂದು ಸ್ವಲ್ಪ ಅದರಿಂದ ಏನೋ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ, ಉತ್ಸಾಹ ಸಿಗ್ತಾ ಇದೆ ಅಂತ ಹೇಳ್ಬೋದು. ಉತ್ಸಾಹ ಮತ್ತು ಕಷ್ಟಗಳ ಒಂದು ನಿವಾರಣೆಗೆ ಪ್ರತೀಕ ಎನ್.ವಿ. ರಮೇಶ್. ಯಾಕಂದರೆ ನಿಮ್ಗನ್ಸ್ಬೋದು, ದೇವರು ಎಲ್ಲ ಅನುಕೂಲ ಮಾಡಿಕೊಟ್ಟವ್ರು ಸುಮ್ಮನೆ ಕೂತಿರ್ತಾರೆ. ಸೈಟ್ ತಗೊಂಡು, ಮನೆ ತಗೊಂಡು, ಕಾರ್ ಮೇಲೆ ಕಾರು, ಬಂಗ್ಲೆ ಮೇಲೆ ಬಂಗ್ಲೆ ತಗೊಳ್ತಾರೆ. ಆದರೆ ಇವನು ಏನು ಗೊತ್ತಾ, ಎಷ್ಟೇ ಕಷ್ಟಗಳಿದ್ರೂ ಸಹ ಅನಾರೋಗ್ಯದ ಜೀವನದಲ್ಲಿರುವಂಥ ಎಲ್ಲ ಸಂಸಾರದ ಸದಸ್ಯರ ಮಧ್ಯೆ ನಗ್ತಾ ಇರ್ತೀನಿ. ರಂಗಭೂಮಿ ಮೇಲೆ ರೇಡಿಯೋದಲ್ಲಿ ಅಷ್ಟೇ ನಕ್ಕಿದ್ದಲ್ಲ, ಧ್ವನಿಯಲ್ಲೂ ನಗು ಇದೆ, ಮುಖದಲ್ಲೂ ನಗು ಇದೆ. ಯಾಕೆಂದರೆ ಅನುಭವ ಅನ್ನೋದು ಬಹಳ ದೊಡ್ಡದು. ಯಾಕೆಂದರೆ ನಾವು ಅಳ್ತಾ ಕೂತ್ರೆ ಯಾರೂ ನಮ್ಮನ್ನು ನೋಡೋಲ್ಲ. ನಾವು ನಗಿಸ್ತಾ ಇದ್ದರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಹೀಗಾಗಿ ನನಗೆ ಪ್ರಪಂಚವೇ ಸ್ನೇಹಿತರು. ಇನ್ನೂ ಕಾಲಲ್ಲಿ ಶಕ್ತಿ ಇರೋ ತನಕ ಪ್ರಪಂಚ ಪರ್ಯಟನೆ ಮಾಡ್ತೀನಿ, ನಮ್ಮ ದೇಶಗಳನ್ನ ನೋಡ್ತೀನಿ, ನಮ್ಮ ದೇಶದ ಸಂಸ್ಕೃತಿನ ಸ್ಟಡಿ ಮಾಡ್ತೀನಿ. ಹಾಗೆ ದೇವಸ್ಥಾನಗಳ ಬಗ್ಗೆ ಪುಸ್ತಕ ಬರಿತೀನಿ, ಪ್ರವಾಸದ ಬಗ್ಗೆ ಪುಸ್ತಕ ಬರಿತೀನಿ. ನೋಡಿ, ನಾನು ಡಾಕ್ಟ್ರಲ್ಲ, ಚಿಕ್ಕಂದಲ್ಲಿ ಡಾಕ್ಟ್ರ್ ಆಗಬೇಕು ಅಂತಿದ್ದೆ. ಆರೋಗ್ಯ ಶಿಕ್ಷಣದ ಬಗ್ಗೆ 26 ಪುಸ್ತಕ ಬರೆದಿದ್ದೀನಿ. ಅವನು ಪ್ರಕಟಿಸಿದ್ದೀನಿ, 20 ಕನ್ನಡ, 6 ಇಂಗ್ಲೀಷ್. ಮೋದಿಯವರಿಗೂ ಸಹ ಮನ್ ಕಿ ಬಾತ್ಗೆ ಬರೆದಿದ್ದೀನಿ ಒಂದು ಸಲಹೆ. ಏನು ಅಂತಂದರೆ, ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿಗಳಿಗೂ ಬರೆದಿದ್ದೀನಿ, ಪ್ರವಾಸೋದ್ಯಮ ಸಚಿವರಿಗೂ ಬರೆದಿದ್ದೀನಿ. ನನ್ನ ಸಲಹೆಗಳನ್ನು ಸ್ವೀಕರಿಸಿದ್ರೆ ಭಾಳ ಅದ್ಭುತವಾದ ಪರಿಣಾಮ ಆಗುತ್ತೆ. ನಾನೇನು ಬರೆದಿದ್ದೀನಿ ಅಂದರೆ, ನಾವು ಸರ್ಕಾರ ಕಟ್ಟುವಂಥ ಕೋಟ್ಯಾವಧಿ ರೂಪಾಯಿ ಬೆಲೆ ಬಾಳುವಂಥ ಆಸ್ಪತ್ರೆ, ಪ್ರಯೋಗಾಲಯ, ಡಾಕ್ಟ್ರುಗಳು, ಸಂಶೋಧನಾ ಸಂಸ್ಥೆ ಇವಕ್ಕೆಲ್ಲ ಕೋಟ್ಯಾವಧಿ ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ಮುಂದಿನ ತಲೆಮಾರಾದಂಥ ಮಕ್ಕಳಿಗೆ ಪ್ರಾಥಮಿಕ ಶಾಲೆ ಮಟ್ಟದಿಂದ ಆರೋಗ್ಯ ಶಿಕ್ಷಣವನ್ನು ಕೊಡಬೇಕು. ಅವರವ್ರ ಹಲ್ಲು ಚೆನ್ನಾಗಿ ತಿಕ್ಕೋ ಹಾಗೆ, ಅವರವರ ಮುಖ ಮೈಯನ್ನು ಚೆನ್ನಾಗಿ ಸ್ನಾನದಲ್ಲಿ ತೊಳ್ಕೊಳ್ಳೋ ಹಾಗೆ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ ಕಲಬೆರಕೆ ಇಲ್ಲದೆ ತಿಂದು ಆರೋಗ್ಯವಂತರಾಗಿರಬೇಕು. ಹುಟ್ಟದಾಗ ಹೇಗೆ ಆರೋಗ್ಯ ಇರುತ್ತೆ, ಸಾಯವಾಗಲೂ ಆರೋಗ್ಯದಿಂದ ನೆಮ್ಮದಿಯಿಂದ ಕಣ್ಣು ಮುಚ್ಕೊಳ್ಳಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ಭಾಳ ಜನ ಕೇಳ್ತಾರೆ, ನೀವು ಬೇಜಾರಿಲ್ವಾ, ಸಂಕಟ ಇಲ್ವಾ, ಯಾವಾಗಲೂ ನಗ್ತಾ ಇರ್ತೀರಾ ಅಂತ. ನಗುವಿನ ಮುಖವಾಡದ ಹಿಂದೆ ಎಷ್ಟು ನೋವಿದೆ, ಎಷ್ಟು ಸಂಕಟವಿದೆ, ಎಷ್ಟು ಬಳಲಿಕೆ ಇದೆ, ಎಷ್ಟು ಒತ್ತಡ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಈಗ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಲ್ಲ, ಜನರಿಗೆ ಆಶ್ಚರ್ಯ ಆಗ್ಬೋದು. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನನಗೆ ಅಸಾಧ್ಯ ಹಲ್ಲು ನೋವಿದೆ, ಹಲ್ಲು ಕೀಳಿಸ್ಬೇಕು ಅನ್ನೋ ನಾಳೆ ನಾಡಿದ್ದು ಗೊತ್ತಿಲ್ಲ. ಅಂದರೆ ನಗುವಿನ ಮಧ್ಯೆ ನೋವಿದೆ, ನೋವಿನ ಮಧ್ಯೆ ನಗು ಇದೆ. ಅದೇ ಎನ್.ವಿ. ರಮೇಶ್ ಜೀವನ. ಅಮರ ಪ್ರೇಮಕ್ಕೆ ಸಂಕೇತವಾಗಿರುವ ಇವರ ಮನೆಯಲ್ಲಿರುವ ರಾಧಾ, ಕೃಷ್ಣ, ರಾಮ, ಸೀತೆಯರ ಮಾದರಿ ಪ್ರತಿಮೆಗಳು ಇವರ ಪುಸ್ತಕ ಹಾಗೂ ಮಸ್ತಕಗಳಲ್ಲಿರುವ ಅರ್ಧನಾರೀಶ್ವರ ತತ್ವಕ್ಕೆ ಉಮಾ ರಮೇಶ್ ದಂಪತಿಗಳು ಜೀವಂತ ಸಾಕ್ಷಿಗಳು ಎನ್ನಬಹುದು. ತಂದೆ ತಾಯಿಯ ನಂತರ ಮಗ, ಅತ್ತೆ, ಈಗ ಅರ್ಧಾಂಗಿಯನ್ನು ಕಳೆದುಕೊಂಡು ಅಂತರ್ಮುಖಿಯಾಗುವತ್ತ ಜೀವನ ಸೆಳೆದರೂ ಇವರು ತಮ್ಮ ಜೀವನಾಸಕ್ತಿಯಿಂದ ಸದಾ ಬಹಿಮುಖಿಯಾಗಿ ನಿತ್ಯ ಬರವಣಿಗೆ, ತಮ್ಮ ಹೋಮ್ ಲೈಬ್ರರಿಯಲ್ಲಿ ಅಪಾರ ಸಂಗ್ರಹದ ಹಸ್ತಪ್ರತಿಗಳ ಪುಸ್ತಕಗಳ ಓದುವಿಕೆ, ದಾಖಲೆ ಹುಡುಕುವಿಕೆ, ಏನನ್ನಾದರೂ ಬರೆಯಲು ಚಡಪಡಿಸುತ್ತಾ ಲಕ್ಷಾವಧಿ ಪುಸ್ತಕಗಳು, ಫೋಟೋಗಳು, ಪ್ರಮಾಣ ಪತ್ರಗಳು,
ಸಂಗ್ರಹಿಸಿ ಇಟ್ಟಿರುವ ಪತ್ರಿಕೆಗಳ ಕಾಲಂಗಳು, ಇವುಗಳ ಮಧ್ಯೆ ಪ್ರತೀಕ್ಷಣ ಮುಳುಗಿದ್ದರೂ ಸ್ವಂತ ಅಡಿಗೆ, ಮನೆಯ ನಿರ್ವಹಣೆ, ಅತಿಥಿ ಸತ್ಕಾರ ಇವುಗಳಿಂದ ಸದಾ ಜೀವಂತಿಕೆಯ ಲಾಂಛನವಾಗಿದ್ದಾರೆ. ಕಳೆದ 8 ವರ್ಷಗಳಿಂದ ಅಭಿರುಚಿ ಬಳಗದ ಕಾರ್ಯಕ್ರಮಗಳಲ್ಲಿ ಹೊಸ ಲೇಖಕರು, ಕವಿಗಳು, ಸಾಹಿತಿಗಳು, ಕಲಾಕಾರರು, ಮಹಿಳೆಯರು ಹಾಗೂ ವಿಶೇಷ ಚೇತನರಿಗೆ ಅವಕಾಶ ಕೊಟ್ಟು ಸಾಮೂಹಿಕ ಪುಸ್ತಕಗಳ ಬಿಡುಗಡೆ, ಸಾಧಕರಿಗೆ ಸನ್ಮಾನ, ಹೊಸ ಪುಸ್ತಕಗಳಿಗೆ ಬಹುಮಾನ, ನೂತನ ಲೇಖಕರಿಗೆ ಮಾರ್ಗದರ್ಶನ ಮಾಡುತ್ತಾ ವರ್ಷದ 365 ದಿನವೂ ತಮ್ಮ ಪಿಂಚಣಿ ಹಣದಿಂದ ಮಾಡುತ್ತಿರುವ ಕನ್ನಡ ರಾಜರಾಜೇಶ್ವರಿಯ ಪೂಜೆಯಂತೆ ನಿತ್ಯ ಕನ್ನಡ ಸೇವೆ ಮಾಡುತ್ತಿದ್ದಾರೆ. ಇವರ ಇಂತಹ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು 60ಕ್ಕೂ ಹೆಚ್ಚು ಪ್ರಶಸ್ತಿಗಳು, ಬಿರುದುಗಳನ್ನು ನೀಡಿ ಗೌರವಿಸಿ ಸನ್ಮಾನಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವು ವಿಜಯಪುರದಲ್ಲಿ ರೋಟರಿ ಸಂಸ್ಥೆ ಇನ್ನೋವೇಟಿವ್ ಕ್ರಿಯೇಷನ್ ಪ್ರಶಸ್ತಿ, ಬೆಳಕು ಚೈತನ್ಯ ಶ್ರೀ ಪ್ರಶಸ್ತಿ, ಶ್ರೀ ಗುರು ಪುಟ್ಟರಾಜ ಸಾಹಿತ್ಯ ಚೇತನ ಪ್ರಶಸ್ತಿ, 65ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಪ್ರಯುಕ್ತ ಪಡೆದ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ, ಕನ್ನಡ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಡೆದ ಹೆಮ್ಮೆಯ ಕನ್ನಡಿಗ 2021ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾ ವಿಭೂಷಣ ಪ್ರಶಸ್ತಿ, ದಿವಂಗತ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ನೀಡಿದ ಅನಂತ್ನಾಗ್ ಮತ್ತು ಶಂಕರ್ನಾಗ್ ರಾಜ್ಯ ಮಟ್ಟದ ಪ್ರಶಸ್ತಿ, ಸಿದ್ಧಗಂಗಾ ಸೇವಾ ರತ್ನ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಬಾನುಲಿ ಹಾಗೂ ರಂಗಭೂಮಿಯ ರಂಗಕರ್ಮಿಯಾಗಿ, ಆರೋಗ್ಯ ಶಿಕ್ಷಣದ ಮಾಹಿತಿಗಾರನಾಗಿ, ಅಂಕಣಕಾರನಾಗಿ, ಅಂತರ್ಜಾಲದ ಭಾಷಣಕಾರರಾಗಿ, ಸಾಹಿತಿಯಾಗಿ, ಪ್ರವಾಸಗಾರನಾಗಿ, ನಾಟಕಕಾರನಾಗಿ, ಒಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟೆಂದು ಹೇಳಲಿ. ಅದಕ್ಕೆ ನಾವು ಇವರನ್ನ ಸಕಲ ಕಲಾ ವಲ್ಲಭ ಎಂದು ಹೇಳೋದು. ಇವರ ಇಂತಹ ಸಾಧನೆಯ ಸೇವೆಯು ಕರ್ನಾಟಕ ಸಾಹಿತ್ಯ ಮತ್ತು ಕಲಾ ಕ್ಷೇತ್ರದಲ್ಲಿ ಸದಾ ಮಿನುಗುತ್ತಿರಲಿ ಎಂದು ಹಾರೈಸೋಣ. ಇದುವರೆಗೆ ಸಾಕ್ಷ್ಯಚಿತ್ರ ನೋಡಿದ್ರಲ್ವಾ? ಎನ್ ವಿ ರಮೇಶ್ ರವರ ವಾಗ್ಜರಿ ಕೇಳಿದ್ರಲ್ವಾ? ಹಿರಿಯ ಜೀವದ ಅನುಭವ ನಿವೇದನೆ, ಮಕ್ಕಳಂತ ಮುಗ್ಧತೆ ಎಲ್ಲವನ್ನೂ ಕಲಿತು ಅಳವಡಿಸಿಕೊಳ್ಳುವ ದೃಢ ಸಂಕಲ್ಪ. 8 ವರ್ಷಗಳ ಹಿಂದೆ ತನ್ನ ಒಬ್ಬನೇ ಮಗನನ್ನು ಹಾಗೂ 7 ತಿಂಗಳ ಹಿಂದೆ ತನ್ನ ಪ್ರೀತಿಯ ಮಡದಿಯನ್ನು ಕಳೆದುಕೊಂಡು ಏಕಾಂಗಿಯಾಗಿದ್ದರೂ ಲೋಕಾಂಗಿಯಾಗಿದ್ದಾರೆ. ನಿತ್ಯ ಕಲೆ, ಸಾಂಸ್ಕೃತಿಕ ಪ್ರವಾಸಗಳ ಮೂಲಕ ಕಾಯಕ ನಿಷ್ಠೆ, ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ಜೀವನದಲ್ಲಿ ನಿತ್ಯ ಚಟುವಟಿಕೆಯ ಕೇಂದ್ರ. ಕಣ್ಣೆತ್ತಿ ಅವರನ್ನು ನಿರೀಕ್ಷಿಸುವ, ಕಿವಿ ತೆರೆದು ಅವರ ಓತ ಪ್ರೇತ ಮಾತುಗಳನ್ನು ಸ್ಪಷ್ಟ ಧ್ವನಿಯಲ್ಲಿ ಕೇಳಿ ಧನ್ಯರಾಗೋಣ. ಏನಂತೀರಾ? ನಮಸ್ಕಾರ.